ಏನು ಐಪಾಪ್ ಆಕ್ಟಿವಿಟಿ ಕ್ರಿಯೇಷನ್ ಅಂತ ಹೋದಾಗ ಅಲ್ಲಿ ಯಾವುದೋ ಆಕ್ಟಿವಿಟಿ ತೋರಿಸ್ತಾ ಇಲ್ಲ ಏನ್ ಮಾಡ್ಬೇಕು ಅನ್ನೋದು. ಯಾರ್ಯಾರಿಗೆ ಅಲ್ಲಿ ಆಕ್ಟಿವಿಟಿ ತೋರಿಸ್ತಾ ಇರ್ತದೆ ಅವರು ವರ್ಕ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತವೆ. ಯಾವ ಗ್ರಾಮ ಪಂಚಾಯತಿಗೆ ಒಂದೂ ಆಕ್ಟಿವಿಟಿ ಅಲ್ಲಿ ತೋರಿಸ್ತಾ ಇಲ್ಲ ಅಂತಂದ್ರೆ ಅವರು ಈ ಹಿಂದೆ ಕಳೆದ ವರ್ಷ ಅಲ್ಲ ಅದಕ್ಕೂ ಹಿಂದಿನ ವರ್ಷ ಪ್ರಿಸ್ಪೆಕ್ಟಿವ್ ಪ್ಲಾನಿಂಗ್ ಸೆಕೆಂಡರಿ ಡಾಟಾ ಕಲೆಕ್ಷನ್ ಏನು ಮಾಡಿದ್ವಿ. ಅವಾಗ ಪ್ರತಿಯೊಂದು ಗ್ರಾಮ ಪಂಚಾಯತಿ ಕೂಡ ಒಂದೊಂದು ಗುರಿಯನ್ನ ನಿಗದಿ ಮಾಡ್ಕೋಬೇಕಾಗಿತ್ತು ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಇವನು 7-8 ವಿಷಯಗಳಿತ್ತು. ಹೆಲ್ತ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಆಮೇಲೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಈ ರೀತಿ ವಿಷಯಗಳಿಗೆ ಆ ಗ್ರಾಮ ಪಂಚಾಯತಿಯ ವಾಸ್ತವಿಕ ಸ್ಥಿತಿಗತಿ ಏನಿದೆ ಅನ್ನೋದ್ರ ಕುರಿತು ನಾವು ಸೆಕೆಂಡರಿ ಡಾಟಾ ಕಲೆಕ್ಷನ್ ಅನ್ನು ಮಾಡಿದ್ವಿ. ಆ ಸೆಕೆಂಡರಿ ಡಾಟಾ ಕಲೆಕ್ಷನ್ ಆಧಾರದ ಮೇಲೆ ಆ ಒಂದು ಸೆಕ್ಟರ್ ಅಲ್ಲಿ ಏನೇನು ಇಂಪ್ಲಿಮೆಂಟೇಷನ್ ಆಗ್ಬೇಕು, ಏನೇನು ಡೆವಲಪ್ಮೆಂಟ್ ಆಗ್ಬೇಕು ಅನ್ನೋದಕ್ಕೆ ನಾವು ಗುರಿಯನ್ನ ನಿಗದಿ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಇತ್ತು. ಅಲ್ಲಿ ನಾವು ಗುರಿಯನ್ನ ನಿಗದಿ ಮಾಡ್ಕೋಬೇಕಾಗಿತ್ತು. ಒಂದು ಶಾಲೆಯ ಮೂಲಭೂತ ಸೌಕರ್ಯ ಇಲ್ಲ ಅಂತಂದ್ರೆ ನಾವು ಶಾಲೆ ಮೂಲಭೂತ ಸೌಕರ್ಯಕ್ಕೆ ಕೊಠಡಿ ನಿರ್ಮಾಣ ಇರ್ಬೋದು, ಕಾಂಪೌಂಡ್ ನಿರ್ಮಾಣ ಇರ್ಬೋದು, ಅಥವಾ ಕಿಚನ್ ಶೆಡ್ ಇರ್ಬೋದು. ಈ ರೀತಿ ಆ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಇಂಥ ವರ್ಕ್ಗಳನ್ನ ಇಂಥ ಸ್ಕೀಮಲ್ಲಿ ಮಾಡ್ತೀವಿ. ಉದಾಹರಣೆಗೆ NRG ಸ್ಕೀಮಲ್ಲಿ ಮಾಡ್ತೀವಿ, 15 ಫೈನಾನ್ಸಸ್ ಆ ಸ್ಕೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅಂದಾಜು ಒಂದು ಅಮೌಂಟ್ ಅನ್ನ ಹಾಕೋಬೇಕಾಗಿತ್ತು. ಆ ರೀತಿ ನಾವು ಪ್ರತಿಯೊಂದು ಸೆಕ್ಟರ್ಗೂ ಕೂಡ ಸ್ಕೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಒಂದು ಅಮೌಂಟ್ ಅನ್ನ ನಾವು ತೋರಿಸಿದ್ರೆ ಅಂತಹ ಯಾರ್ಯಾರು ಗ್ರಾಮ ಪಂಚಾಯತ್ ಅವರು ಅದನ್ನ ಗುರಿ ನಿಗದಿ ಮಾಡ್ಕೊಂಡು ಅಮೌಂಟ್ ಅನ್ನು ತೋರಿಸಿದ್ದಾರೆ ಅವರಿಗೆ ಮಾತ್ರ ಇಲ್ಲಿ ಆಕ್ಟಿವಿಟಿ ಕ್ರಿಯೇಟ್ ಮಾಡೋದಕ್ಕೆ ಅಲ್ಲಿ ವರ್ಕ್ಗಳು ಶೋ ಆಗ್ತವೆ. ಯಾರು ಎಲ್ಲವನ್ನು ಕೂಡ ಡಮ್ಮಿ ಆಗಿ ಜೀರೋ ಹಾಕಿದ್ದಾರೆ ಅಥವಾ ಎಲ್ಲವನ್ನು ಕೂಡ ಅದರ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಂತ ಹೇಳಿ ತೋರಿಸಿ ಅದರ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಂತ ತೋರಿಸಿದ್ದಾರೆ ಅಂತವ್ರಿಗೆ ಯಾವುದೂ ವರ್ಕ್ಗಳು ಎಂಟ್ರಿ ಮಾಡೋದಕ್ಕೆ ಅಲ್ಲಿ ಶೋ ಆಗೋದಿಲ್ಲ. ಅವ್ರಿಗೆ ವರ್ಕ್ ಆಕ್ಟಿವಿಟಿ ಅಂತ ಹೋದಾಗ ಇಲ್ಲಿ ಐಪಾಪ್ ಆಕ್ಟಿವಿಟಿ ಕ್ರಿಯೇಷನ್ ಅಂತ ಹೋದಾಗ ಯಾವುದೂ ತೋರಿಸ್ತಾ ಇಲ್ಲ, ಬ್ಲಾಂಕ್ ಬರ್ತಾ ಇದೆ ಅಂತಂದ್ರೆ ಅವರು ಈ ಹಿಂದೆ ಯಾವುದೋ ಗುರಿಯನ್ನ ನಿಗದಿ ಮಾಡ್ಕೊಂಡಿಲ್ಲ ಅಥವಾ ಡಮ್ಮಿ ಹಾಕಿದ್ದಾರೆ. ಇಲ್ಲ ಅಂತಂದ್ರೆ ಅವರ ಪಂಚಾಯತಿಲಿ ಯಾವುದೋ ಡೆವಲಪ್ಮೆಂಟ್ ಮಾಡೋ ವರ್ಕ್ ಮಾಡೋದಕ್ಕೆ ಏನೂ ಇಲ್ಲ, ಉಳಿದಿಲ್ಲ. ಅದು ಎಲ್ಲವೂ ಕೂಡ ಡೆವಲಪ್ಮೆಂಟ್ ವರ್ಕ್ಗಳು ಮುಗಿದಿದೆ ಅಂತ ತೋರಿಸಿದ್ದಾರೆ ಅಂತ ಅರ್ಥ ತೋರಿಸ್ತದೆ. ಹಾಗಾಗಿ ಯಾವುದೋ ವರ್ಕ್ ಅನ್ನ ಎಂಟ್ರಿ ಮಾಡೋದಕ್ಕೆ ಬಿಡೋದಿಲ್ಲ. ಅಂತವ್ರು ಏನಾದ್ರು ತಪ್ಪಾಗಿ ಆ ರೀತಿ ಡಮ್ಮಿ ಆಕ್ಟಿವಿಟಿ ಅನ್ನ ಹಾಕಿದಿದ್ರೆ ಅಥವಾ ಗುರಿ ನಿಗದಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವ್ರು ಈಗ ಮಾಡ್ಬೇಕಾಗಿರ್ತಕ್ಕಂಥ ಏನಂತಂದ್ರೆ ಇಲ್ಲಿ ಪ್ಲಾನಿಂಗ್ ಮಾಡ್ಯೂಲ್ ನಲ್ಲಿ ಐಪಾಪ್ ರಿಪೋರ್ಟ್ ಅಂತ ಮೊದಲನೇ ಆಪ್ಷನ್ ಇದೆ. ಎರಡನೇ ಆಪ್ಷನ್ ನಲ್ಲಿ ಪ್ರೆಸ್ಪೆಕ್ಟಿವ್ ಪ್ಲಾನಿಂಗ್ ಅಂತ ಇದೆ. ಮಾಡಿರ್ತಕ್ಕಂಥದ್ದು ವಿಲೇಜ್ ಕಮಿಟಿ ಇರ್ಬೋದು, GP ಸ್ಟ್ಯಾಂಡಿಂಗ್ ಕಮಿಟಿ ಇರ್ಬೋದು, ಆಮೇಲೆ ಡಾಟಾ ಕಲೆಕ್ಷನ್ ಇವೆಲ್ಲ ಮಾಡಿದೀವಿ ಹಿಂದೆ. ಅಲ್ಲಿ ಲಾಸ್ಟ್ ಆಪ್ಷನ್ ಮಾಡಿಫಿಕೇಶನ್ ಆಫ್ ಪ್ರೆಸ್ಪೆಕ್ಟಿವ್ ಪ್ಲಾನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವೇನು ಪ್ರೆಸ್ಪೆಕ್ಟಿವ್ ಪ್ಲಾನ್ ಮಾಡಿದೀವಿ ಅದನ್ನ ಇಲ್ಲಿ ನಾವು ನೋಡ್ಬೋದು. ಫೈನಾನ್ಷಿಯಲ್ ಇಯರ್ 2022-27 ಅಂತ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅಂತ ಕೊಟ್ರೆ ಇಲ್ಲಿ ನಮ್ಗೆ ಡಿಸ್ಟ್ರಿಕ್ಟ್, ತಾಲೂಕು, ಗ್ರಾಮ ಪಂಚಾಯತಿ ಅಂತ ತೋರಿಸ್ತದೆ. ಮತ್ತೆ ಮುಂದೆ ಆಕ್ಷನ್ ಅಂತ ಇದರಲ್ಲಿ ಸೆಂಡ್ ರಿಕ್ವೆಸ್ಟ್ ಟು EO ಫಾರ್ ಮಾಡಿಫಿಕೇಶನ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಸೆಂಡ್ ರಿಕ್ವೆಸ್ಟ್ ಟು EO ಫಾರ್ ಮಾಡಿಫಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಸೆಕೆಂಡರಿ ಡಾಟಾದ ಏನು ನಾವು ಮಾಡಬೇಕಾಗಿತ್ತು, ಪ್ರೆಸ್ಪೆಕ್ಟಿವ್ ಪ್ಲಾನ್ ಮಾಡಬೇಕಾಗಿತ್ತು, ಪ್ಲಾನ್ ಅನ್ನ ಚೇಂಜ್ ಮಾಡೋದಕ್ಕೆ ರಿಕ್ವೆಸ್ಟ್ ಟು EO ಲಾಗಿನ್ಗೆ ಹೋಗ್ತದೆ. EO ಲಾಗಿನ್ ನಲ್ಲಿ ಇದನ್ನ ಅಪ್ರೂವಲ್ ಮಾಡಬೇಕು. ಇಲ್ಲಿ ರಿಕ್ವೆಸ್ಟ್ ಅನ್ನು ರೈಸ್ ಮಾಡಬೇಕು. EO ಲಾಗಿನ್ ನಲ್ಲಿ ರಿಕ್ವೆಸ್ಟ್ ಗೆ ಅಪ್ರೂವಲ್ ಕೊಡಬೇಕು. ಕೊಟ್ಟ ಮೇಲೆ ಇಲ್ಲಿ ಮಾಡಿಫಿಕೇಶನ್ ಮಾಡೋದಕ್ಕೆ ಡ್ರಾಫ್ಟ್ ಪ್ರೆಸ್ಪೆಕ್ಟಿವ್ ಪ್ಲಾನ್ ಅಂತ ಮೇಲ್ಗಡೆ ಇದೆ. ಡ್ರಾಫ್ಟ್ ಪ್ರೆಸ್ಪೆಕ್ಟಿವ್ ಪ್ಲಾನ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಮೂನೆ 3 ಮಾಹಿತಿ ಸಂಗ್ರಹಣೆ ಅಂತ ಇದೆ. ಅಲ್ಲಿ ಎಲ್ಲಾ ಸೆಕ್ಟರ್ಗಳು ಏನಿದೆ ತಾವು ಎಂಟ್ರಿ ಮಾಡಿರ್ತಕ್ಕಂಥ ಪ್ರತಿ ಗ್ರಾಮ ಪಂಚಾಯತಿಯವರು ಎಂಟ್ರಿ ಮಾಡಿರ್ತಕ್ಕಂಥ ಎಲ್ಲಾ ಸೆಕ್ಟರ್ಗಳು ಅದರ ಸ್ಟೇಟಸ್ ಆಕ್ಷನ್ ತೋರಿಸ್ತಾ ಇರ್ತದೆ. ಇಲ್ಲಿ ಮೂಲಭೂತ ಸೌಕರ್ಯ ಇರ್ಬೋದು, ಆರೋಗ್ಯ, ಅಂಗನವಾಡಿ, ಸ್ವಚ್ಛ ಮತ್ತು ಹಸಿರು ಗ್ರಾಮ, ಶಿಕ್ಷಣ, ಮಕ್ಕಳ ಸ್ನೇಹಿ ಪಂಚಾಯತಿ ಇಲ್ಲಿ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ, ಅಂದ್ರೆ ಕಂಪ್ಲೀಟ್ ಆಗಿದೆ ಅಂತ. ನಾವು ಅದಕ್ಕೆ ಮಾಡಿಫಿಕೇಶನ್ ಮಾಡೋದಕ್ಕೆ ರಿಕ್ವೆಸ್ಟ್ ಕೊಟ್ರೆ ಇಲ್ಲಿ ಎಂಟ್ರಿ ಮಾಡೋದಕ್ಕೆ ಇಲ್ಲಿ ನಮ್ಗೆ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ಎಡಿಟ್ ಓಪನ್ ಆಗ್ತದೆ. ಎಡಿಟ್ ಓಪನ್ ಆದ್ಮೇಲೆ ಅಲ್ಲಿ ಹೋಗಿ ನಾವು ಎಡಿಟ್ ಆದ್ರೂ ನೀವು ಆಕ್ಷನ್ ಪ್ಲಾನ್ಗಳು ಏನ್ ಮಾಡ್ತೀರಿ, ಯಾವ ವಿಷಯಕ್ಕೆ ಸಂಬಂಧಪಟ್ಟಾಗ ಒತ್ತು ಕೊಟ್ಟು ಮಾಡ್ತಾ ಇದ್ರಿ ಆ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತ ಒಂದಷ್ಟು ವರ್ಕ್ಗಳನ್ನ, ಒಂದಷ್ಟು ಆಕ್ಟಿವಿಟಿಗಳನ್ನ ಇಂಥದ್ದು ಮಾಡೋ ಅವಶ್ಯಕತೆ ಇದೆ ಮತ್ತೆ ಅಂದಾಜು ಮೊತ್ತ ಅಲ್ಲಿ ಎಂಟ್ರಿ ಮಾಡ್ಕೋಬೇಕು. ಅಲ್ಲಿ ಎಂಟ್ರಿ ಮಾಡ್ಕೊಂಡು ಅದನ್ನ ಫ್ರೀಸ್ ಮಾಡಿದ್ರೆ ಆವಾಗ ಮಾತ್ರ ನಿಮ್ಗೆ ವರ್ಕ್ ಎಂಟ್ರಿ ಮಾಡೋದಕ್ಕೆ ಐಪಾಪ್ ಕ್ರಿಯೇಷನ್ ಏನಿದೆ ವರ್ಕ್ ಕ್ರಿಯೇಷನ್ ಮಾಡೋದಕ್ಕೆ ನಿಮ್ಗೆ ಅಲ್ಲಿ ಓಪನ್ ಆಗ್ತದೆ. ಅಲ್ಲಿವರೆಗೆ ಓಪನ್ ಆಗೋದಿಲ್ಲ.
ಸರ್ ಹಂಗ ತೋರಿಸ್ಬೋದು ಸರ್ ಒಂದು ಎಕ್ಸಾಂಪಲ್ ಇಲ್ಲಿ ಕಂಪ್ಲೀಟೆಡ್ ಅನ್ನ ಕ್ಲಿಕ್ ಮಾಡಿ ಬರ್ಬೋದು ಬರ್ತೈತಿಲ್ಲ ಸರ್ ಇಲ್ಲ ಇಲ್ಲಿ ಬರೋದಿಲ್ಲ. ಈಗ ನಾನು ಅದನ್ನ ರಿಕ್ವೆಸ್ಟ್ ಕೊಟ್ಟಿಲ್ಲ ಯಾಕಂದ್ರೆ ಆಲ್ರೆಡಿ ಮತ್ ಮಾಡಕ್ ಬರಲ್ಲ. ಯಾರು ರಿಕ್ವೆಸ್ಟ್ ಕೊಡ್ಬೇಕು, ಕೊಟ್ಮೇಲೆ ಇಒ ಕಡೆಯಿಂದ ಅಪ್ರೂವಲ್ ಆಗ್ಬೇಕು. ಅಪ್ರೂವಲ್ ಇಲ್ಲಿ ಬಂದ್ರೆ ಇಲ್ಲಿ ನಿಮ್ಗೆ ಎಡಿಟ್ ಆಪ್ಷನ್ ಲಭ್ಯ ಆಗ್ತದೆ. ಹೌದು ಸರ್, ಎಡಿಟ್ ಅಂದ್ರೆ ಇಲ್ಲಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಬರ್ತದೆ. ಏರೋ ಮಾರ್ಕ್ ಮುಂದೆ ಏನಿದೆಯಲ್ಲ ಅಲ್ಲಿ ತೋರಿಸ್ತಾ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಶೋ ಆಗ್ತದೆ. ಈಗ ಇಲ್ಲಿ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದೆ, ಪ್ಲಾನ್ ರಿಪೋರ್ಟ್ ಕಾಣಿಸ್ತದೆ ನಮ್ಗೆ. ಇಲ್ಲಿ ಸರ್ಚ್ ಮಾಡಬಹುದು, ಇಲ್ಲಿ ರೀತಿ ವರ್ಕ್ ಗಳು ಕಾಣಿಸ್ತದೆ. ಬಟ್ ಅವ್ರು ಯಾರು ರಿಕ್ವೆಸ್ಟ್ ಕೊಟ್ಟಿರ್ತಾರೆ ಅವ್ರು ಇಲ್ಲಿ ಅದನ್ನ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಅವರು ಅಮೌಂಟ್ ಅನ್ನ ಹಾಕೊಂಡು ಮಾಡ್ಕೋಬೇಕು. ಇಲ್ಲಿ ಹಾಕ್ತಕ್ಕಂತ ಅಮೌಂಟ್ ಏನಿದೆ ಅದು ಡಮ್ಮಿ ಅಮೌಂಟ್. ಅಮೌಂಟ್ ಹಾಕ್ತಾರೆ, ಹಾಕಿದ ತಕ್ಷಣ ಇದಕ್ಕೂ ಮತ್ತೆ 15 ಫೈನಾನ್ಸ್ಗೂ ಯಾವ್ದು ಟ್ಯಾಲಿ ಇರಬೇಕು ಆತರ ಏನಿಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಮಾಡ್ತೀವಿ ಅಂತ ತೋರಿಸಿ 15 ಫೈನಾನ್ಸ್ ಅಲ್ಲಿ ತಗೋಬಹುದು, ತೋರಿಸಿ ಅದನ್ನ 15 ಫೈನಾನ್ಸ್ ಅಲ್ಲಿ ತಗೋಬಹುದು. ಅದೇ ಸರ್, ಅಲ್ಲಿ ಏನಂತಂದ್ರೆ ನಾವು ಒಂದು ಸೆಲೆಕ್ಟ್ ಮಾಡ್ಕೋಬೇಕು, ಒಂದ್ ಯಾವ್ದಾದ್ರು ಒಂದು ಅಮೌಂಟ್ ಅನ್ನ ಹಾಕ್ಬೇಕು ಸರ್. ಅಲ್ಲಿ ಈಗ ಎಕ್ಸಾಂಪಲ್ ಬ್ಯಾಕ್ ಹೋಗಿ ಸರ್, ಹೇಳ್ತೀನಿ ಸರ್ ನಾನು. ಎಕ್ಸಾಂಪಲ್ ಈಗ ಇಲ್ಲಿ ಡ್ರಾಫ್ಟ್ ಪರ್ಸ್ಪೆಕ್ಟಿವ್ ಪ್ಲಾನ್ ಅಂತ ಇದೆಯಲ್ಲ, ಇಲ್ಲಿ ನಾವು ಕ್ಲಿಕ್ ಅಲ್ಲಲ್ಲ ಸರ್, ಫಸ್ಟ್ ಮಾಡಿಫಿಕೇಶನ್ ಆಯ್ತು ಸರ್. ಅದು ಆದ್ಮೇಲೆ ಫಸ್ಟ್ ಲಾಗಿನ್ ಅಪ್ರೂವಲ್ ಕಳಿಸ್ಬೇಕು. ಅದು ಅಪ್ರೂವಲ್ ಆದ್ಮೇಲೆ ಸರ್ ಇಲ್ಲಿ ಫಸ್ಟ್ ನಾವೇನ್ ಇಲ್ಲಿ ಹೋಗ್ಬೇಕು ಸರ್, ಡ್ರಾಫ್ಟ್ ಪರ್ಸ್ಪೆಕ್ಟಿವ್ ಪ್ಲಾನ್ ಹೋಗ್ತೇವೆ ಸರ್. ಓಕೆ, ಅವ್ರು ಅಪ್ರೂವ್ ಕೊಟ್ಟ ಮೇಲೆ ನಾವಿಲ್ಲಿ ಹೆಂಗಿದೆ ಅಂದ್ರೆ ನೋಡಿ ಸರ್, ಇಲ್ಲಿ ಎಷ್ಟಿದೆ, ಇಲ್ಲಿ 17 ಸರ್ಕಲ್ಸ್ ಇದೆ ಸರ್. ಇಲ್ಲಿ 17 22 ಇದೆ. 22 ಅಲ್ಲಿ ನಾವು ಒಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಅಲ್ಲಿ 22 ಕ್ವಶನ್ ಕೇಳ್ತೇವೆ ಸರ್. ಅದು ಅದ್ರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ನಾವು ಅಪ್ಡೇಟ್ ಮಾಡಿದ್ರೆ ಸಾಕಲ್ಲ ಸರ್? ಒಂದಂದ್ರೆ ಆಲ್ಮೋಸ್ಟ್ ನಿಮ್ ಜಾಸ್ತಿ ವರ್ಕ್ ಗಳಿದ್ರೆ, ಕೆಲವು ಗ್ರಾಮ ಪಂಚಾಯತಿಗಳು ವರ್ಕ್ ಜಾಸ್ತಿ ಇರ್ತವೆ, ಸೆಕ್ಟರ್ ಗಳು ಜಾಸ್ತಿ ಬೇಕು ಅಂದ್ರೆ ಸರ್ ಈಗ ಎಕ್ಸಾಂಪಲ್ ಅಂದ್ರೆ ಸರ್, ಈಗ ಅವ್ರ ಹೆಲ್ತ್ ಎಜುಕೇಶನ್ ಅಂದ್ರೆ ಅದೇ ವಲಯಲ್ಲಿ ಹೋಗಿ ಅಪ್ಡೇಟ್ ಮಾಡ್ಬೇಕಲ್ಲ ಸರ್ ಅವರು? ಅದೇ ವಲಯದಲ್ಲಿ ಅಪ್ಡೇಟ್ ಮಾಡ್ಬೇಕು. ಅಂದ್ರೆ ಇಷ್ಟೇ ಅಮೌಂಟ್ ಅಂತ ಏನಿಲ್ಲ, ಒಂದ್ ಅಮೌಂಟ್ ಹಾಕಿ ಫಂಡೆಡ್ ಬೈ ಪಂಚಾಯತಿ ಅಂತ ಹಾಕೋಬೇಕು. ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ 15 ಫೈನಾನ್ಸ್ ಅಲ್ಲಿ ಕುಡಿಯೋ ನೀರು, ನೈರ್ಮಲ್ಯ ಮತ್ತೆ ಮೂಲಭೂತ ಸೌಕರ್ಯಕ್ಕೆ ಇರ್ತದೆ. ಹಾಗಾಗಿ ಕುಡಿಯೋ ನೀರಿಗೆ ಸಂಬಂಧಪಟ್ಟದ್ದು ಇರ್ಬೋದು, ಸ್ವಚ್ಛ ಮತ್ತೆ ಹಸಿರು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಮತ್ತೆ ಇದು ಏನು ಜಲ ಸಮೃದ್ಧಿ ಗ್ರಾಮ ಅಂತ ಇದೆ. ಒಂದೆರಡು ಮಾಡಿದ್ರು ಆಯ್ತು. ನೀವು ಎಷ್ಟು ಅಪ್ಡೇಟ್ ಮಾಡ್ತೀರಿ ಅಷ್ಟು ಲಿಂಕ್ ಅಲ್ಲಿ ವರ್ಕ್ ನಿಮ್ಗೆ ಕ್ಯಾಟಗರಿ ಅಂದ್ರೆ ಕಾಂಪೋನೆಂಟ್ ಶೋ ಆಗ್ತದೆ, ಅಷ್ಟು ಸೆಕ್ಟರ್ ಶೋ ಆಗ್ತದೆ. ನಮಸ್ಕಾರ. ಅಲ್ಲ ಸರ್, ಹೇಳಿ. ಅದೇ 2 ಕ್ಯಾಟಗರಿ ಇದ್ದು ಅಂದ್ರೆ ನಡೀತದಲ್ಲ ಸರ್? ಒಂದೇ ಕ್ಯಾಟಗರಿ ಒಳಗೂ ಎಲ್ಲಾನು ವರ್ಕ್ ಹಾಕೋಬಹುದಾ ಸರ್? ಟೈಡೋ ಅನ್ಟೈಡೋ ಹಾಕೋಬಹುದು, ಬಟ್ ಒಂದೇ ಕ್ಯಾಟಗರಿನಲ್ಲಿ ಎಲ್ಲಾನು ಕ್ಯಾಟಗರಿ ಹಾಕ್ಬೇಕು. ಅದು ಅಂದ್ರೆ ಸ್ವಲ್ಪ ತಪ್ಪು ಅನಿಸ್ತದಲ್ಲ, ಅಂದ್ರೆ ನಿಮ್ಗೆ ಎಲ್ಲಾ ಅಲ್ಲ. ಹೌದು ಸರ್, ಬಟ್ ಇವಾಗ ತಾವ್ ಹೇಳಿದ್ರಲ್ಲ ಸರ್, ಇವಾಗ ಏನೋ 0 ಹಾಕೊಂಡಿದಾರ ಅಂತಂದೇಳಿ. ಸೊ ಈಗ ಆಲ್ರೆಡಿ ರಿಸರ್ಚ್ ಬಂದ್ರು ಹಾಕೋಬಹುದು, ನೀವು ಹಾಕೋಬಹುದಲ್ಲ ಸರ್? ಎಲ್ಲಾ ವರ್ಕ್ನು ಹಾಕೋಬಹುದು. ಆದ್ರೆ ಟೈಡ್ ವರ್ಕ್ಸ್ ಹೆಂಗಿದೆ ಸೇಮ್ ಆಸ್ ಈ ಗ್ರಾಮ ಸ್ವರಾಜ್ ಯೋಜನೆಯಲ್ಲಿ ಹೆಂಗ್ ಹಾಕೋತಿದ್ದೇವೆ ಸೇಮ್ ಸರ್. ಈಗ ಇಶ್ಯೂ ಫ್ಯಾಕ್ಟರ್ ಅಲ್ಲಿ ಸರ್, ಒಂದೇ ವರ್ಕ್ ಬಂದ್ರು ಕೂಡ, ಒಂದೇ ಇಶ್ಯೂ ಫ್ಯಾಕ್ಟರ್ ಇದ್ರು ಕೂಡ 100 ವರ್ಕ್ ಕ್ರಿಯೇಟ್ ಮಾಡಬಹುದು ಸರ್. ಮಾಡಬಹುದು, ಎಷ್ಟು ಬೇಕಾದ್ರೂ 100 ಇಶ್ಯೂ ಫ್ಯಾಕ್ಟರ್ ಇದ್ರು ಕೂಡ ಒಂದೇ ವರ್ಕ್ ಕ್ರಿಯೇಟ್ ಮಾಡ್ಕೋಬಹುದು ಸರ್. ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು, ಒಂದಿದ್ರೂ ಮಾಡಬಹುದು ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಅದೇ ಯಾವ ಗ್ರಾಮ ಪಂಚಾಯತಿ ಇಲ್ಲ, ಅವ್ರು ಕೆಲವೊಂದು ಸೆಕ್ಟರ್ ಒಂದು 7-8 ಒಂದು 5-6 ಸೆಕ್ಟರ್ ಗಳಲ್ಲಿ ಒಂದೆರಡು ನೀವು ಇಶ್ಯೂ ಫ್ಯಾಕ್ಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಒಂದು ಅಂದಾಜು ಅಮೌಂಟ್ ಅನ್ನು ಹಾಕೊಂಡು ಮಾಡ್ತೀವಿ. ಈಗ ಸಮಸ್ಯೆ ಬರ್ತಕ್ಕಂಥದ್ದು ವರ್ಕ್ ಆಕ್ಟಿವಿಟಿ ಕ್ರಿಯೇಷನ್ ಅಲ್ಲಿ. ಇಲ್ಲಿ ನಾವು ಯಾವ ಹಂತದಲ್ಲಿ ಇದೀವಿ ಅಂತಕ್ಕಂಥದ್ದು ನಾವಿಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡ್ತೀವಿ. ಯಾವ್ದೆಲ್ಲ ಗ್ರೀನ್ ಟಿಕ್ ಬಂದಿರ್ತದೆ ಆ ಹಂತ ಎಲ್ಲ ದಾಟಿ ನಾವು ಮುಂದೆ ಹೋಗಿದ್ದೀವಿ ಅಂತಕ್ಕಂಥದ್ದು. ಇಲ್ಲಿ ನಾವು ಕೊನೆಯ ಹಂತ ಏನಿದೆ, ರಿವ್ಯೂ ಅಂಡ್ ಸಬ್ಮಿಟ್ ಐಪಾಪ್ ಟು EGS, ಇಲ್ಲಿವರೆಗೆ ನಾವು ಬರ್ಬೇಕು. ಇಲ್ಲಿವರೆಗೆ ಮಾಡಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದ್ರೆ ನಮ್ದು ಟಾಸ್ಕ್ ಕಂಪ್ಲೀಟ್ ಆದಾಗೆ. ಆಮೇಲೆ ಮುಂದಿನ ಆಪ್ಷನ್ಗಳು ಏನಿದೆ ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ಮುಂದೆ ಹೇಳ್ತಾರೆ, ಅವಾಗ ನೋಡೋಣ. ಬಟ್ ಇಲ್ಲಿವರೆಗಿಂದ ಮಾತ್ರ ನಮ್ಗೆ ನಮ್ಮ ಮುಂದೆ ಇರ್ತಕ್ಕಂಥ ಟಾಸ್ಕ್ ರಿವ್ಯೂ ಅಂಡ್ ಸಬ್ಮಿಟ್ ದಿ ಐಪಾಪ್ ಟು EGS ಅಂತಕ್ಕಂಥದ್ದು. ಇಲ್ಲಿ ಮೊದಲು ಈಗಾಗಲೇ ಹೇಳಿದಾಗೆ ರಿಸೋರ್ಸ್ ಎನ್ವಲಪ್ ಅಲ್ಲಿ ಹೋದವಾಗ ಇಲ್ಲಿ ನಮ್ಗೆ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ರಿಸೋರ್ಸ್ ಎನ್ವಲಪ್ ಕಾಣಿಸ್ತದೆ. ಈಗಾಗಲೇ ನಾವು ಬಹಳಷ್ಟು 90% ಗ್ರಾಮ ಪಂಚಾಯತಿಯವರು ಈ ರಿಸೋರ್ಸ್ ಎನ್ವಲಪ್ ಅನ್ನ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ಅದು ಸರಿಯಾಗಿ ಮಾಡಿರ್ಬೋದು ಅಥವಾ ಡಮ್ಮಿ ಆಗಿ ಮಾಡಿರ್ಬೋದು. ನೀವು ಯಾವುದೇ ಅಂಕೆ ಸಂಖ್ಯೆಯನ್ನು ಹಾಕಿ ಇಲ್ಲಿ ಅಪ್ಡೇಟ್ ಮಾಡಿದ್ರು ಕೂಡ ಅದು ನಿಮ್ಗೆ ರಿಪೋರ್ಟ್ ಅಲ್ಲಿ ನೀವು ರಿಸೋರ್ಸ್ ಎನ್ವಲಪ್ ಸ್ಟೇಜ್ ವರೆಗೆ ಮಾಡಿದೆ ಅಂತ ತೋರಿಸ್ತದೆ. ನಾವು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕೆಲವೊಮ್ಮೆ ಇಲ್ಲಿರೋ ಅಮೌಂಟ್
15 ಫೈನಾನ್ಸ್ ಟೈಡ್ ಅಮೌಂಟ್ ಏನ್ ತೋರಿಸ್ತಾ ಇದೆ ಅದಕ್ಕೆ 25% SC ST SC ಅಂತ ಅಥವಾ ST ನಲ್ಲಿ ತೋರಿಸಿದೀವಿ. ಅನ್ಟೈಡ್ ಅಲ್ಲಿ 25% SC ಅಥವಾ ST ತೋರಿಸಿದೀವಿ. ಆಮೇಲೆ GP ಸ್ಟಾಫ್ ಸ್ಯಾಲರಿ, ಎಸ್ಕ್ರೋ, ಆಮೇಲೆ ಇವೆಲ್ಲ ಕೂಡ ಓನ್ ರಿಸೋರ್ಸ್ ಸಂಬಂಧಪಟ್ಟಾಗೆ ಅಮೌಂಟ್ ಇದ್ರೆ ಹಾಕೊಂಡಿದೀವಿ, ಇಲ್ಲ ಅಂದ್ರೆ 0 ಹಾಕಿದೀವಿ. ಇದನ್ನ ಆಲ್ಮೋಸ್ಟ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಒಂದು ಡೌಟ್ ಬರ್ತಕ್ಕಂಥದ್ದು, ಈಗಾಗಲೇ ನಾವು 15 ಫೈನಾನ್ಸ್ ಅಲ್ಲಿ ಟೈಡ್ ಗ್ರಾಂಟ್ ಅಂತ ಏನ್ ಅಮೌಂಟ್ ತೋರಿಸ್ತಾ ಇರ್ತದೆ ಅದಕ್ಕೆ 25% ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು SC ಅಥವಾ ST ಗೆ ಹಾಕೊಂಡಿದೀವಿ. ಅನ್ಟೈಡ್ ಅಲ್ಲಿ ಇರ್ತಕ್ಕಂಥದ್ದು ಇಲ್ಲೇನ್ ತೋರಿಸ್ತಾ ಇದೆ ಅಮೌಂಟ್, ಅಲೋಕೇಶನ್ ಅಮೌಂಟ್, ಅದಕ್ಕೆ 25% ಹಾಕೊಂಡಿದೀವಿ. ಆದ್ರೆ ಆಕ್ಚುಲಿ ನೀವು ಪ್ಲಾನ್ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಇದರಲ್ಲಿ ವ್ಯತ್ಯಾಸ ಆಗ್ಬಹುದು. ಆಕ್ಚುಲಿ ಪ್ಲಾನ್ ಮಾಡುವಾಗ ನಮ್ದೇನು 15 ಫೈನಾನ್ಸ್ ಮಾರ್ಗಸೂಚಿ ಇದೆ, ಆ ಮಾರ್ಗಸೂಚಿಯ ಪ್ರಕಾರವೇ ನಾವು ಪ್ಲಾನ್ ಮಾಡಬೇಕು. 15 ಫೈನಾನ್ಸ್ ಅಲ್ಲಿ ಮೇನ್ ನಾವು ಮಾರ್ಗಸೂಚಿ ನೋಡ್ತಕ್ಕಂಥದ್ದು ಟೈಡ್ ಗ್ರಾಂಟ್ ಅಲ್ಲಿ 50% ವಾಟರ್ ಸಪ್ಲೈ ಮತ್ತೆ 50% ಸ್ಯಾನಿಟೇಷನ್ ವರ್ಕ್ ಗಳನ್ನ ತಗೋಬೇಕು. ಅನ್ಟೈಡ್ ಗ್ರಾಂಟ್ ಅಲ್ಲಿ ನಮ್ಮ ಪ್ರಕರಣ 58ರ ಪ್ರಕಾರ ಏನೆಲ್ಲ ಕಾಮಗಾರಿಗಳನ್ನ ಗ್ರಾಮ ಪಂಚಾಯತ್ ಜವಾಬ್ದಾರಿ ಇದೆ ಅದನ್ನ ನಾವಲ್ಲಿ ಎಂಟ್ರಿ ಮಾಡ್ಕೊ ವರ್ಕ್ ಅನ್ನ ತಗೋಬಹುದು. ಒಟ್ಟಾರೆಯಾಗಿ ನಮಗೆ 25% ಟೈಡ್ ಇರ್ಬೋದು ಅನ್ಟೈಡ್ ಎರಡು ಸೇರಿ ಒಟ್ಟಾರೆಯಾಗಿ 25% SC ST ಖರ್ಚು ಮಾಡಬೇಕು. ಅನ್ಟೈಡ್ ಗ್ರಾಂಟ್ ಅಲ್ಲಿ 5% ಅಂಗವಿಕಲರಿಗೆ ಹ್ಯಾಂಡಿಕ್ಯಾಪ್ಟ್ಗೋಸ್ಕರ ಖರ್ಚು ಮಾಡಬೇಕು ಅಂತ ಇರ್ತಕ್ಕಂಥದ್ದು. ಇದನ್ನ ಕವರ್ ಆಗೋ ರೀತಿ ನೋಡ್ಕೋಬೇಕು. ಹಾಗೆ ಏನು ನಮ್ಮ ಸಂಕಲ್ಪ ಥೀಮ್ ಇದೆ, ಸಂಕಲ್ಪ ಥೀಮ್ ಅಂತ ಯಾವ್ದು ತಗೊಂಡಿರ್ತೀವಿ, 1 ತಗೊಂಡಿರ್ಬೋದು ಅಥವಾ 2 ತಗೊಂಡಿರ್ಬೋದು, ಆ ಸಂಕಲ್ಪ ಥೀಮ್ ಅಲ್ಲಿ ನಿಮ್ಗೆ 50% ವರ್ಕ್ಗಳು ಕವರ್ ಆಗೋ ರೀತಿಯಲ್ಲಿ ನಾವು ವರ್ಕ್ ಅನ್ನ ಎಂಟ್ರಿ ಮಾಡ್ಬೇಕಾಗ್ತದೆ. ಇದು ರಿಸೋರ್ಸ್ ಎನ್ವಲಪ್ಗೆ ಸಂಬಂಧಪಟ್ಟ ಹಾಗೆ. ಈಗಾಗಲೇ ನಾವು ಡಮ್ಮಿ ಹಾಕೊಂಡಿದ್ದಿದ್ರು ಕೂಡ ನಾವು ಕೆಲವರು ಟೈಡ್ಗೆ 25%, ಅನ್ಟೈಡ್ಗೆ 25% ಅಂತ ಹಾಕೊಂಡಿರ್ಬೋದು. ಆಕ್ಚುಲಿ ನೀವು ಪ್ಲಾನ್ ಮಾಡುವಂತ ಸಂದರ್ಭದಲ್ಲಿ ವರ್ಕ್ಗಳು ನಿಮ್ಗೆ SC ST ವರ್ಕ್ಗಳು ಟೈಡ್ ಅಲ್ಲಿ ಜಾಸ್ತಿ ಸಿಗ್ಬೋದು, ಅನ್ಟೈಡ್ ಅಲ್ಲಿ ಸಿಗದೆ ಇರ್ಬೋದು, ಅಥವಾ ಅನ್ಟೈಡ್ ಅಲ್ಲಿ ಜಾಸ್ತಿ ಸಿಗ್ಬೋದು, ಟೈಡ್ ಅಲ್ಲಿ ಸಿಗದೆ ಇರ್ಬೋದು. ನೀವು ಆಕ್ಚುಲಿ ಪ್ಲಾನ್ ಮಾಡುವಾಗ ಏನ್ ಬರ್ತದೆ ಅದನ್ನ ನೋಡ್ಕೊಂಡು ನಿಮ್ದು ಆಕ್ಚುಲಿ ಪ್ಲಾನ್ ಆದ್ಮೇಲೆ ಮತ್ತೆ ಇಲ್ಲಿ ಅನ್ಫ್ರೀಸ್ ಮಾಡ್ಕೊಂಡು ಮಾಡಿಫೈ ಮಾಡ್ಕೋಬಹುದು. ನೀವು ಎಡಿಟ್ ಅಲ್ಲಿ ಹೋಗಿ ಮಾಡಿಫೈ ಮಾಡ್ಕೋಬಹುದು. ಮಾಡಿಫೈ ಮಾಡುವಾಗ ಒಂದು ಗಮನಿಸಬೇಕು, ಯಾವ ಕಂಪೋನೆಂಟ್ ಅಲ್ಲಿ ನೀವು SC ST ಜಾಸ್ತಿ ತಗೋತೀರಿ ಅದನ್ನು ಮೊದಲು ಮಾಡಿಫೈ ಮಾಡಿದ್ರೆ ಅವಾಗ ಅದು ಸೇವ್ ಆಗ್ತದೆ. ಯಾವ ಮಾಡಿಫೈದಲ್ಲಿ ಯಾವ್ದು ಕಡಿಮೆ ನೀವು SC ST ಇಡ್ತೀರಿ ಅದನ್ನು ಮೊದಲು ಮಾಡಿಫೈ ಮಾಡಕ್ ಹೋದ್ರೆ ಅದು ಎರರ್ ಮೆಸೇಜ್ ಬರ್ತದೆ. ಇಲ್ಲಿ ನೀವು ಟೈಡ್ಗೂ ಜಾಸ್ತಿ ತಗೋಬಹುದು ಅಥವಾ ಅನ್ಟೈಡ್ಗೆ ತಗೋಬಹುದು. ಒಟ್ಟಾರೆಯಾಗಿ ನಿಮ್ಗೆ 25% SC ST ಕವರ್ ಆದ್ರೆ ಸಾಕು. ಇದು ರಿಸೋರ್ಸ್ ಎನ್ವಲಪ್ ಅಲ್ಲಿ ನಾವು ಗಮನಿಸ್ತಕ್ಕಂಥದ್ದು. ಓನ್ ರಿಸೋರ್ಸ್ ಅಲ್ಲಿ GP ಸ್ಟಾಫ್ ಸ್ಯಾಲರಿ ಕೊಡ್ತಾ ಇದ್ರೆ ತಗೋಬಹುದು, ಇಲ್ಲ 0 ತಗೋತೀರಿ. ಎಸ್ಕ್ರೋ ಪೇಮೆಂಟ್ ಮಾಡ್ತಾ ಇದ್ರೆ ಅಲ್ಲಿ ತಗೋತೀರಿ, ಇಲ್ಲ 0 ತಗೋತೀರಿ. ಡೆವಲಪ್ಮೆಂಟ್ ವರ್ಕಿಗೆ ಮಾತ್ರ ಓನ್ ರಿಸೋರ್ಸ್ ಅಲ್ಲಿ ಡೆವಲಪ್ಮೆಂಟ್ ವರ್ಕ್ ಅಂತ ಏನ್ ಮಾಡ್ತೀರಿ ಅಂತ ನೀವು ಹಾಕೊಂಡಿರ್ತೀರಿ ಅದಕ್ಕೆ ಮಾತ್ರ 25% SC ST ಮತ್ತು ಹ್ಯಾಂಡಿಕ್ಯಾಪ್ಟ್ ಇದಕ್ಕೆ 5% ಅನ್ನ ಕಡ್ಡಾಯವಾಗಿ ತಗೋಬೇಕು. ಅದನ್ನು ಬಿಟ್ರೆ ನೀವು GP ಸ್ಟಾಫ್ ಸ್ಯಾಲರಿ, ಎಸ್ಕ್ರೋ ಪೇಮೆಂಟ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್, ಕಾಂಟ್ರಿಬ್ಯೂಷನ್, ಸ್ಪೋರ್ಟ್ಸ್, ಮೇಂಟೆನೆನ್ಸ್ ಇದು ಯಾವುದಕ್ಕೂ ಕೂಡ SC ST ಕಂಪಲ್ಸರಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಸ್ವಚ್ಛ ಭಾರತ್ ಮಿಷನ್ ಇರ್ಬೋದು ಅಥವಾ ಕಮ್ಯುನಿಟಿ ಸ್ಯಾನಿಟರಿ ಕಾಂಪ್ಲೆಕ್ಸ್ ಇರ್ಬೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇವೆಲ್ಲ ಅಮೌಂಟ್ ಗಳು ನಿಮ್ಮಲ್ಲಿ ಇದ್ರೆ ಹಾಕೋತೀರಿ, ಇಲ್ಲಾಂದ್ರೆ 0 ಹಾಕೋತೀರಿ. ಸ್ಟ್ಯಾಟ್ಯೂಟರಿ ಗ್ರಾಂಟ್ GP ಸ್ಟಾಫ್ ಸ್ಯಾಲರಿನಲ್ಲಿ ಗ್ರೇಡ್ 2 ಗ್ರಾಮ ಪಂಚಾಯತಿ ಆಗಿದ್ರೆ 4 ಲಕ್ಷ ರೂಪಾಯಿ ಹಾಕೋತೀರಿ. ಎಸ್ಕ್ರೋ ಪೇಮೆಂಟ್ ಅಲ್ಲಿ 6 ಲಕ್ಷ ರೂಪಾಯಿ ಹಾಕೋತೀರಿ. ನಿಮ್ಗೆ ಯಾವ ರೀತಿ ಅದು ಕಂಪೋನೆಂಟ್ ಬರ್ತದೆ 60-40 ರೇಷಿಯೋದಲ್ಲಿ ಹಾಕೋತೀರಿ. ಹಾಕೊಂಡು ಲಾಸ್ಟ್ ಅಲ್ಲಿ ಫ್ರೀಸ್ ಅಂತ ಬರ್ತದೆ, ಫ್ರೀಸ್ ಮಾಡ್ಕೋತೀರಿ. ಫ್ರೀಸ್ ಮಾಡಿದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ನಿಮ್ಗೆ ಐಪಾಪ್ ಆಕ್ಟಿವಿಟಿ ಕ್ರಿಯೇಷನ್ ಅಂತ ಆಪ್ಷನ್ ಇದೆ. ಐಪಾಪ್ ಆಕ್ಟಿವಿಟಿ ಕ್ರಿಯೇಷನ್ ಅಂತ ಆಪ್ಷನ್ಗೆ ಹೋದ್ರೆ ಇಲ್ಲಿ ನಿಮ್ಗೆ ಈ ರೀತಿ ವರ್ಕ್ಗಳು ನಿಮ್ಗೆ ಶೋ ಆಗ್ತವೆ. ಸೀರಿಯಲ್ ನಂಬರು, ಸೆಲೆಕ್ಟ್, PPID ಅಂತ ಕಾಣಿಸ್ತದೆ. ಇಲ್ಲಿ ಯಾವುದೂ ವರ್ಕ್ಗಳು ನಿಮ್ಗೆ ಈ ರೀತಿ ಶೋ ಆಗ್ತಾನೆ ಇಲ್ಲ, ಸೆಕ್ಟರ್ಗಳು ಶೋ ಆಗ್ತಾನೆ ಇಲ್ಲ, ಇಶ್ಯೂ ಫ್ಯಾಕ್ಟರ್ಗಳು ಶೋ ಆಗ್ತಾ ಇಲ್ಲ ಅಂತಂದ್ರೆ ಮಾತ್ರ ಅವಾಗಲೇ ನಾನು ಹೇಳಿದಾಗೆ ನೀವು ಪ್ರೆಸ್ಪೆಕ್ಟಿವ್ ಪ್ಲಾನ್ ನಲ್ಲಿ ಮಾಡಿಫಿಕೇಶನ್ ಮಾಡ್ಕೊಂಡ್ ಬರ್ಬೇಕು. ಇಲ್ಲದೆ ಹೋದ್ರೆ ಕೆಲವೊಂದು ತೋರಿಸ್ಬೋದು, ಕೆಲವರಿಗೆ ಇದು 2 ಪೇಜ್ ತೋರಿಸ್ತಾ ಇರ್ಬೋದು, ಕೆಲವರಿಗೆ ಒಂದು 10 ಪೇಜ್ ತೋರಿಸ್ತಾ ಇರ್ಬೋದು, ಕೆಲವರಿಗೆ 20 ಪೇಜ್ ನೀವು ಎಷ್ಟು ಇಶ್ಯೂ ಫ್ಯಾಕ್ಟರ್ನ ಎಂಟ್ರಿ ಮಾಡಿದಿರಿ ಅಷ್ಟು ಇಲ್ಲಿ ನಿಮಗೆ ಆಕ್ಟಿವಿಟಿಗಳು ಶೋ ಆಗ್ತವೆ. ಯಾವ ಆಕ್ಟಿವಿಟಿಗೆ ಸೆಲೆಕ್ಟ್ ಅನ್ನೋಲ್ಲಿ ಒಂದು ಬಾಕ್ಸ್ ತೋರಿಸ್ತಾ ಇರ್ತದೆ, ಯಾವುದು ಬಾಕ್ಸ್ ತೋರಿಸ್ತಾ ಇದೆ ಅದ್ರ ಮೇಲೆ ನೀವು ಟಿಕ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ವರ್ಕ್ ಆಕ್ಟಿವಿಟಿ ID ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮಗೆ ವರ್ಕ್ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಓಪನ್ ಆಗ್ತದೆ. ಅಲ್ಲಿ ನಾವು ಲಾಸ್ಟ್ ಇಯರ್ ಈಗ 2-3 ವರ್ಷದಿಂದ ಯಾವ ರೀತಿ ಈ ಗ್ರಾಮ ಸ್ವರಾಜ್ಯದಲ್ಲಿ ವರ್ಕ್ ಅನ್ನ ಎಂಟ್ರಿ ಮಾಡ್ತಾ ಬಂದಿದೀವಿ ಅದೇ ರೀತಿ ವರ್ಕ್ ಅನ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕು, ಯಾವ್ಯಾವ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಯಾವ್ದಂತ. ಬಟ್ ಇಲ್ಲಿ ಬಹಳಷ್ಟು ಜನಕ್ಕೆ ಡೌಟ್ ಏನ್ ಬರ್ತದೆ, ಇಲ್ಲಿ ನಾವು ಎಂಟ್ರಿ ಮಾಡ್ತಕ್ಕಂಥ ವರ್ಕಿಗೆ ಸಂಬಂಧಪಟ್ಟಂತ ಸೆಕ್ಟರ್ಗಳು ಇಲ್ಲಿಲ್ಲ, ಏನ್ ಮಾಡ್ಬೇಕು ಅಂತಕ್ಕಂಥದ್ದು. ಈಗ ವಾಟರ್ ಸಪ್ಲೈ ಮತ್ತೆ ಸ್ಯಾನಿಟೇಷನ್, ಅದರ್ ವರ್ಕ್ 3 ಕಾಂಪೋನೆಂಟ್ ನಾವು ನೋಡ್ತಾ ಇರ್ತೀವಿ. ಇಲ್ಲಿ ವಾಟರ್ ಸಪ್ಲೈಗೆ ಸಂಬಂಧಪಟ್ಟದ್ದು ಇಲ್ಲದೆ ಇರಬಹುದು,
ಅಥವಾ ಇರ್ಬೋದು, ಸ್ಯಾನಿಟೇಷನ್ ಸಂಬಂಧಪಟ್ಟ ಇಲ್ಲದೆ ಇರ್ಬೋದು ಅಥವಾ ಇರ್ಬೋದು. ಬಟ್ ಅದು ಎಲ್ಲೂ ಕೂಡ ಆ ರೀತಿ ಲಿಂಕ್ ಇಲ್ಲ. ನಿಮ್ಗೆ ಇಲ್ಲಿ ವರ್ಕ್ ಶೋ ಆದ್ರೆ ಇಲ್ಲಿ ಇರ್ತಕ್ಕಂಥ ಇಶ್ಯೂ ಫ್ಯಾಕ್ಟ್ರಿಗೆ ಸ್ವಲ್ಪ ರಿಲೇಟೆಡ್ ಆಗಿರ್ತಕ್ಕಂಥದ್ದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ವರ್ಕ್ ಅನ್ನ ಎಂಟ್ರಿ ಮಾಡ್ತಾ ಹೋಗ್ತೀರಿ. ಒಂದು ಇಶ್ಯೂ ಫ್ಯಾಕ್ಟ್ರಲ್ಲಿ ಬೇಕಾದಷ್ಟು ವರ್ಕ್ಗಳನ್ನ ನೀವು ಎಂಟ್ರಿ ಮಾಡ್ಬೋದು ಅಥವಾ ಎಂಟ್ರಿ ಮಾಡದೇ ಇರ್ಬೋದು. ಆದ್ರೆ ಕನಿಷ್ಠ ಒಂದಾದ್ರೂ ಕೂಡ ಇಲ್ಲಿ ಎಂಟ್ರಿ ಮಾಡ್ಬೇಕು. ನಿಮ್ಗೆ ಎಷ್ಟು ಈ ತರ ಬಾಕ್ಸ್ ತೋರಿಸ್ತಾ ಇರ್ತದೆ ಎಲ್ಲದಕ್ಕೂ ಕೂಡ ವರ್ಕ್ ಎಂಟ್ರಿ ಆಗ್ಲೇಬೇಕು. ಯಾವುದು ಕೂಡ ಬ್ಲಾಂಕ್ ಬಿಡೋಂಗಿಲ್ಲ, ಪ್ರತಿಯೊಂದಕ್ಕೂ ಮಾಡ್ಬೇಕು. ಅದಕ್ಕೆ ತಾವು ಮಾಡ್ಬೇಕಾಗಿರ್ತಕ್ಕಂಥ ಏನು ಅಂದ್ರೆ, ನಿಮ್ದು ಆಕ್ಚುಯಲ್ ಆಕ್ಷನ್ ಪ್ಲಾನ್ ಆದ್ಮೇಲೆ ಇವೆಲ್ಲ ಎಕ್ಸರ್ಸೈಸ್ ನಿಮ್ದು ಆಕ್ಚುಯಲ್ ಆಕ್ಷನ್ ಪ್ಲಾನ್ ಫೈನಲ್ ಆಗಿಲ್ಲ ಅಂತಂದ್ರೆ ಇವ್ ಯಾವ್ದನ್ನು ಕೂಡ ನೀವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಫಸ್ಟ್ ಗ್ರಾಮ ಪಂಚಾಯತಿನಲ್ಲಿ ನೀವು ಆಕ್ಚುಯಲ್ ಆಕ್ಷನ್ ಪ್ಲಾನ್ ಅನ್ನ ಫೈನಲ್ ಮಾಡ್ಕೋಬೇಕು. ಫೈನಲ್ ಮಾಡ್ಕೊಂಡ್ಮೇಲೆ ಆ ಆಕ್ಷನ್ ಪ್ಲಾನ್ಗೆ ಇಲ್ಲಿ ಯಾವ್ದಾವ್ದಕ್ಕೆ ನಿಮ್ಗೆ ಹೊಂದಾಣಿಕೆ ಆಗ್ತದೆ ಅದಕ್ಕೆ ಎಂಟ್ರಿ ಮಾಡ್ಕೋಬೇಕು. ಆಕ್ಚುಯಲ್ ಆಕ್ಷನ್ ಪ್ಲಾನ್ ಎಂಟ್ರಿ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ಗೆ ಸಂಕಲ್ಪ ಥೀಮ್ ಅಲ್ಲಿ 50% ತಗೋಬೇಕು ಅಂತ ಇರ್ತದೆ. 50% ಆಕ್ಟಿವಿಟಿ ಇಲ್ಲಿ ನಿಮ್ಗೆ ಸಾಧ್ಯ ಆಗೋದಿಲ್ಲ. ಆವಾಗ ಅದನ್ನ ಸಂಕಲ್ಪ ಅಂತೇಳಿ ನೀವು ಯಾವ್ದೋ ಒಂದು ಆಕ್ಟಿವಿಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಸಂಕಲ್ಪ ಅಂತೇಳಿ ಒಂದು ಡಮ್ಮಿ ವರ್ಕ್ ಗಳನ್ನ ನೀವು ₹1 ಹಾಕಬೇಕಾದ್ರೆ ಎಂಟ್ರಿ ಮಾಡ್ಕೋಬಹುದು. ಯಾಕಂದ್ರೆ ಇದನ್ನ ನೀವು ಮಾಡೋದಕ್ಕೆ ಯಾವುದೇ ಕಾರಣಕ್ಕಾಗಿ ನಿಮ್ಗೆ ಎಲ್ಲದೂ ಕೂಡ 50% ಸಂಕಲ್ಪ ಥೀಮ್ ಗಳನ್ನ ಕವರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ನೀವು ಅದನ್ನ ಹಾಕೋಬಹುದು. ರಿಸೋರ್ಸ್ ಎನ್ವಲಪ್ ಅಲ್ಲಿ ನಿಮ್ಗೆ ಟೋಟಲ್ ಏನ್ ಅಮೌಂಟ್ ತೋರಿಸ್ತಾ ಇದೆ ಅದರ ಮೇಲೆ 10% ನೀವು ಜಾಸ್ತಿ ಪ್ಲಾನ್ ಅನ್ನು ಮಾಡೋದಕ್ಕೆ ಅವಕಾಶ ಇದೆ. ಈಗ ನಿಮ್ಗೆ ₹10 ಲಕ್ಷ ರಿಸೋರ್ಸ್ ಎನ್ವಲಪ್ ತೋರಿಸ್ತಾ ಇದ್ರೆ 11 ಲಕ್ಷದವರೆಗೆ ನೀವು ಆಕ್ಷನ್ ಪ್ಲಾನ್ ಅನ್ನ ಮಾಡಬಹುದು. ಹಾಗಾಗಿ ಆ ಡಮ್ಮಿ ವರ್ಕ್ ಗಳಿಗೆ ಏನ್ ಹಾಕೋತೀರಿ ಸಂಕಲ್ಪ ಥೀಮ್ಗೋಸ್ಕರ ಅದಕ್ಕೆ ₹1 ಎಂಟ್ರಿ ಮಾಡ್ಕೋಬಹುದು. ಮತ್ತೆ ಎಕ್ಸ್ಟ್ರಾ ವರ್ಕ್ ಗಳು ಇದ್ರೆ ನಿಮ್ಗೆ 10% ಕೂಡ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಅವೆಲ್ಲವೂ ಎಂಟ್ರಿ ಆದ್ಮೇಲೆ ವರ್ಕ್ ಕಂಪ್ಲೀಟ್ ಅಂತ ತೋರಿಸಿದ್ಮೇಲೆ ನೀವು ವರ್ಕ್ ಆಕ್ಟಿವಿಟಿನಲ್ಲಿ ಅಲೋಕೇಶನ್ ಅಮೌಂಟ್ ಅಂತ ಇದೆ, ಅಲೋಕೇಶನ್ ಆಫ್ ಅಮೌಂಟ್ ಅಂತ. ಇಲ್ಲಿ ಪ್ರತಿಯೊಂದು ವರ್ಕ್ ಕೂಡ ಅಮೌಂಟ್ ಅನ್ನ ಅಲೋಕೇಶನ್ ಮಾಡ್ತಾ ಹೋಗ್ಬೇಕು. ಅಮೌಂಟ್ ಅನ್ನ ಅಲೋಕೇಶನ್ ಮಾಡ್ಬೇಕು. ಎಲ್ಲವೂ ಅಲೋಕೇಶನ್ ಆದ್ಮೇಲೆ ಫ್ರೀಸ್ ಅಂತ ಬರ್ತದೆ. ಎಲ್ಲವೂ ಫ್ರೀಸ್ ಮಾಡ್ಕೋತೀರಿ. ಎಲ್ಲಾ ವರ್ಕ್ ಕೂಡ ಫ್ರೀಸ್ ಆದ್ಮೇಲೆ ಅದು ನೆಕ್ಸ್ಟ್ ಸ್ಟೇಜ್ಗೆ ನಿಮ್ಗೆ ಇಲ್ಲಿ ಮೇಲ್ಗಡೆ ತೋರಿಸ್ತದೆ ಪುಷ್ ಡಾಟಾ ಇಂಟು EGS ಅಂತ. ಪ್ರತಿಯೊಂದು ಕೂಡ EGS ಗೆ ನೀವು ಒಂದೊಂದೇ ವರ್ಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಪುಷ್ ಮಾಡ್ತೀರಿ. ಪುಷ್ ಮಾಡಿದ್ಮೇಲೆ ಟೋಟಲ್ ಆಗಿ ಇಲ್ಲಿ ಪುಷ್ ಡಾಟಾ ಇಂಟು EGS ಅಂತ ಇಲ್ಲಿಂದ ಪುಷ್ ಮಾಡ್ತೀರಿ. ಇಲ್ಲಿ ಪುಷ್ ಮಾಡುವಾಗ ಈಗ 2 ದಿವಸದ ಹಿಂದೆ ಎಲ್ಲರಿಗೂ ಕೂಡ ಒಂದು ಎರರ್ ಬರ್ತಿತ್ತು. ಯಾವ್ದು ಅಂತಂದ್ರೆ ಫ್ಲಾಗ್ಶಿಪ್ ವರ್ಕ್ಗಳು, ಮಿಡ್ ಡೇ ಮೀಲ್ಸ್ ಇರ್ಬೋದು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಈ ರೀತಿ ವರ್ಕ್ಗಳು ಹಾಕೋರಿ ಅಂತ ಒಂದು ಮೆಸೇಜ್ ಬರ್ತಾ ಇತ್ತು, ಎರರ್ ಮೆಸೇಜ್ ಬರ್ತಾ ಇತ್ತು. ಈ ಹಿಂದೆ ನಾವು ವರ್ಕ್ ಆಕ್ಟಿವಿಟಿಯನ್ನ ಎಂಟ್ರಿ ಮಾಡುವಾಗ ಫ್ಲಾಗ್ಶಿಪ್ ವರ್ಕ್ ಗಳನ್ನ ಹಾಕೋತಾ ಇದ್ವಿ. ಆ ಫ್ಲಾಗ್ಶಿಪ್ ವರ್ಕ್ ಅನ್ನು ಎಂಟ್ರಿ ಮಾಡೋದಕ್ಕೆ ಎಲ್ಲೆಲ್ಲೂ ಕೂಡ ಅವಕಾಶ ಇಲ್ಲದೆ ಇರೋದ್ರಿಂದ ಆ ರೀತಿ ಎರರ್ ಬರ್ತಿತ್ತು. ಅದನ್ನ ಸ್ಟೇಟ್ ಇಂದ ಸಾಲ್ವ್ ಮಾಡಿದರೆ ಈಗ ಆ ಎರರ್ ಬರ್ತಾ ಇಲ್ಲ. ಈಗ ಪುಷ್ ಡಾಟಾ ಇಂಟು EGS ಅಂತ ಮಾಡಿದ್ರೆ ಒಂದು ಎರರ್ ಬರ್ಬೋದು. ಯಾವುದು ಅಂತಂದ್ರೆ ನಿಮ್ಮ ಗ್ರಾಮ ಸ್ವರಾಜ್ ಅಲ್ಲಿ ಗ್ರಾಮ ಪಂಚಾಯತಿಯ ಪ್ರೊಫೈಲ್ ಅನ್ನ ಅಪ್ರೂವಲ್ ಮಾಡ್ಕೊರಿ ಅಂತ ಬರ್ತದೆ ಒಂದು ಮೆಸೇಜು. ಗ್ರಾಮ ಸ್ವರಾಜ್ಯದಲ್ಲಿ ನೀವು ಪ್ರೊಫೈಲ್ ಅನ್ನ ಗ್ರಾಮ ಪಂಚಾಯತಿಯ ಪ್ರೊಫೈಲ್ ಅನ್ನ ಎಲ್ಲಿವರೆಗೆ ನೀವು ಅದನ್ನ ಅಪ್ಡೇಟ್ ಮಾಡೋದಿಲ್ಲ ಅಲ್ಲಿವರೆಗೆ ಆ ಮೆಸೇಜ್ ಬರ್ತದೆ. ಅದನ್ನ ಗ್ರಾಮ ಸ್ವರಾಜ್ ಅನ್ನ ಇದು ಮಾಡುವಾಗ ನಾ ಹೇಳ್ತೀನಿ ಅಲ್ಲಿ ಏನೇನು ಪ್ರೊಫೈಲ್ ಅಪ್ಡೇಟ್ ಮಾಡುವಾಗ ನಿಮ್ಗೆ ಏನು ಸಮಸ್ಯೆ ಬರ್ತದೆ ಮತ್ತೆ ಅದು ಯಾವ ರೀತಿ ಮಾಡ್ಬೇಕು ಅಂತ ಜಸ್ಟ್ ಇದನ್ನ ಕ್ಲೋಸ್ ಮಾಡಿ ಅದನ್ನ ಓಪನ್ ಮಾಡಿ ತೋರಿಸ್ತೀನಿ. ಇದ್ರಲ್ಲಿ ಮತ್ತೇನಾದ್ರು ಬಿಟ್ಟು ಹೋಗಿದ್ರೆ ಶ್ರೀಶೈಲ್ ಒಂದ್ಸರಿ 5 ನಿಮಿಷ ಹೇಳ್ಬಿಡ್ಲಿ. ಹೇಳದ್ಮೇಲೆ ಜಸ್ಟ್ ಅದನ್ನ ಗ್ರಾಮ ಸ್ವರಾಜ್ ಅಲ್ಲಿ ಪ್ರೊಫೈಲ್ ಅಪ್ಡೇಟ್ ಮಾಡೋದು ಯಾವ ರೀತಿ ಅನ್ನೋದನ್ನ ಹೇಳೋಣ. ಸರ್ ನಮಸ್ಕಾರ ಸರ್. ಬಟ್ ಸರ್ ನೀವೀಗ ಆಲ್ರೆಡಿ ಪ್ರೀಚ್ ಆಗಿದ್ದನ್ನ ತೋರಿಸಿದ್ ಸರ್. ಈಗ ನಂದು ಪ್ರೀಚ್ ಆಗಿತ್ತು ಸರ್. ನಮ್ದು ಈಗ ಶೋ ತೋರ್ಸಕ್ಕಾಗಲ್ಲ ಸರ್. ಯಾರೋ ಒಬ್ರು ಶೇರ್ ಮಾಡಿದ್ರೆ ಅವ್ನು ಒಂದು ವರ್ಕ್ ಕ್ರಿಯೇಟ್ ಮಾಡಿ ತೋರಿಸಿದ್ರೆ ಒಂದ್ ಸ್ವಲ್ಪ ಐಡಿಯಾ ಬರುತ್ತೆ ಅನ್ಸುತ್ತೆ. ಅದನ್ನ ತೋರಿಸ್ಬಿಡ್ರಿ. ಒಬ್ಬರು ನಂದು ಪ್ರೀಚ್ ಆಗಿತ್ತು ಸರ್. ಒಬ್ಬ ಯಾರೋ ಶೇರ್ ಮಾಡಿದ್ರೆ ಸ್ಕ್ರೀನ್ ಶೇರ್ ಮಾಡ್ತಾರೆ. ಯಾರೇ ಒಂದು GP ದವರು ಶೇರ್ ಮಾಡ್ತಾರೇನ್ರಿ? ಯಾರು ವರ್ಕ್ ಆಕ್ಟಿವಿಟಿ ನೀವು ಮಾಡ್ರಿ ಹೇಳ್ತಾರೆ ಏನ್ ಎರರ್ ಹೇಳ್ತಾರೆ ನೀವು ಯೂಸ್ ಎಲ್ಲ ಮಾಡ್ಲಿ ಅಂತ ಹೇಳ್ತಾರೆ ಸರ್. ನೋಡ್ತಾರೆ ಈಗ ನಾ ರಿಸೋರ್ಸ್ OSR ದಾಗ RWS SBM ಸ್ಟ್ಯಾಟ್ಯೂ ಗ್ರಾಂಟ್ ಅನ್ನ ಅಮೌಂಟ್ ಉಪಯೋಗ ಮಾಡ್ಕೊಂಡಲ್ಲಿ ಹೇಳ್ತಾರೆ ಸರ್. ಕರೆಕ್ಟ್ ಹೌದ್ರಿ. ಹೌದು. ಆ ಅಮೌಂಟ್ ಅಲ್ಲಿ ವರ್ಕ್ ಕ್ರಿಯೇಟ್ ಮಾಡಬೇಕು. ಆ ಸ್ಕೀಮ್ ರೀ ನಾನು ಆ ಸ್ಕೀಮ್ ಇನ್ನೂ ಮಾಡಿಲ್ರಿ ವರ್ಕ್ ಕ್ರಿಯೇಟ್ ಮಾಡಿಲ್ಲ. ಕರೆಕ್ಟ್. ಎಸ್ ಇದು ಎರರ್ ಸರ್ ನಿಮ್ಗೆ ನೋಡಕ್ಕೆ ಹೇಳ್ತೀನಿ ಸರ್. ಮ್ಯಾಲ್ ತೋರಿ ಸರ್. ಇಲ್ಲಿ ಡ್ಯಾಶ್ ಬೋರ್ಡ್ ಹೋಗ್ರಿ ನಮ್ಮಲ್ಲಿ ಸರ್. ಅಲೋಕೇಶನ್ ಆಫ್ ಅಮೌಂಟ್ ಇಲ್ಲಿ ಹೋಗ್ರಿ ನಾವು.
ಇಲ್ಲಿ ಡ್ಯಾಶ್ ಬೋರ್ಡ್ ತೋರೋಣ ಇಲ್ಲಿ. ಇಲ್ಲ ಇಲ್ಲಿ ಡ್ಯಾಶ್ ಬೋರ್ಡ್ ನೋಡ್ರಿ ಎಷ್ಟು ಮುಂದೆ ಈ ಕಡೆ ಹಾ ಅಲ್ಲ ಅಂತ ಸರ್ ಇದನ್ನ ನೋಡಿದ್ರೆ ಏನು ಬೆನಿಫಿಟ್ ಆಗಲ್ಲ ಸರ್. ನಾವು ಅಮೌಂಟ್ ಎರಡು ತಗೊಂಡೋದು ಅದಕ್ಕೆ ಎಷ್ಟು ಉಪಯೋಗ ಮಾಡ್ಕೊಂಡು ಇದ್ರಿಗೆ ನೋಡಿ ಗ್ರಾಫ್ ನೋಡ್ರಿ ಗೊತ್ತಾಗತ್ತೆ ಸರ್. ಹೌದು ಇಲ್ಲಿ ನೋಡಿ ಸರ್ ತಗೋತಾರೆ ಮೇಡಮ್ ಸರ್. ಇಲ್ಲಿ ನೋಡಿ ನಮ್ಗೆ ಸ್ಟ್ಯಾಟ್ಯೂಟರಿ ಗ್ರಾಂಟ್ ಹಾಕ್ಯಾರ ಮೇಡಮ್ ಇವ ಯೂಸ್ ಮಾಡಿಲ್ಲ ಏನು ಇನ್ನ ಇಲ್ಲ ಮ್ಯಾಡ್ ತೋರ್ನ ಇಲ್ಲಿ ನೋಡಿ ಇನ್ನೊಂದ್ಸರ ಈಗ 10% ಸಾರಿ 20% ಅಮೌಂಟ್ ಹೆಚ್ಚಿಗೆ ತೋರಿಸುತ್ತೆ ಸರ್ ಇಲ್ಲಿ. ನಾವು ನಮ್ಗೆ 10 ಲಕ್ಷ ಇತ್ತು ಸರ್ ಇಲ್ಲಿ 12 ಲಕ್ಷ ತೋರಿಸುತ್ತೆ 10 ಲಕ್ಷ ಯೂಸ್ ಮಾಡ್ರೆ ಸಾಕು ಸರ್. 12 ಲಕ್ಷ ಯೂಸ್ ಮಾಡ್ಬೇಕತ್ತೇನಿಲ್ಲ. 10 ಲಕ್ಷ ತೊಂದ್ರೆ ಸಾಕ ನಾವು ಮೂವ್ ಆಕೈತೆ ಸರ್. ಹೆಚ್ಚುವರಿ ಇಟ್ಟಿರ್ತಾರೆ ಸರ್. ಇಲ್ಲಿ ನೋಡಿ ಸರ್ ಈಗ 3,23,000 ರೂಪಾಯಿ ಐತೆ ಸರ್ ಮೇಲೆ ಅಂತ್ರಿ ಟೈಡ್ ರೀ. ಇಲ್ಲಿ ತೋರ್ ಮೇಡಮ್ ಎಷ್ಟೈತೆ ಇದು ಈ ಗ್ರೀನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಲೋಕೇಶನ್ ಅಮೌಂಟ್ 3,23,000 ಸರ್. ಸಾಕಾಸ್ ಸ್ಟ್ಯಾಚ್ಯೂಟರಿ ಗ್ರಾಂಟ್ಸ್ ಏನು ಯೂಸ್ ಮಾಡಿಲ್ಲ ಅವರು. ನಾ ಯೂಸ್ ಮಾಡಿಲ್ಲ ಸರ್. ಹಂಗ ಐತ್ರಿ ಅಷ್ಟು ಅಮೌಂಟ್. SBI ಅಷ್ಟ ಐತೆ ಸರ್. OSR ಯೂಸ್ ಮಾಡಿಲ್ಲ ಸರ್. RWS ಯೂಸ್ ಮಾಡಿಲ್ಲ. 15 ಕಾಸು ಮಾತ್ರ ಯೂಸ್ ಮಾಡ್ಯಾರ ಸರ್. ಹೌದು ಅಂದ್ರೆ ಅದು ಆ ರೇಟೆಡ್ ಥೀಮ್ನಾಗೂ ವರ್ಕ್ ಹಾಕೋಬೇಕ್ರಿ ಇವರು. ಹಾಕೋಬೇಕು ಸರ್. 15 ಕಾಸು ಸರ್. ಇದು ಸ್ಕೀಮ್ ವಾಯ್ಸ್ ತೆಗ್ದವ್ರಿ ಮೇಡಮ್. ಇಲ್ಲಿ ಎಲ್ಲಾ ಸ್ಕೀಮ್ ಸಿಗ್ತೈತೆ ಸರ್. ಇದ್ರಾಗ ಸ್ಕೀಮ್ ವಾಯ್ಸ್ ಸಿಗ್ತೈತೆ ಓನ್ಲಿ 15 ಕಾಸು ಸತ್ತ ತೆಗ್ದಾರ ಸರ್. ಅಂದ್ರೆ ಅಮೌಂಟ್ ಅಲೋಕೇಶನ್ ಮಾಡಿಲ್ಲ ಸರ್. ಅಮೌಂಟ್ ಐತೆ ಸರ್. ಅದಕ್ಕೆ ಸಂಬಂಧಪಟ್ಟ ವರ್ಕ್ ಹಾಕೊಂಡಿಲ್ಲ ಸರ್. ಇನ್ನೇನು ವರ್ಕ್ ಹಾಕಿ ಅಮೌಂಟ್ ಖರ್ಚು ಮಾಡ್ಬೇಕು ಸರ್. ಸ್ಟ್ಯಾಟ್ಯೂಟರಿ ಗ್ರಾಂಟ್ ಹಾಕೋದ್ರಲ್ಲ ಇನ್ನ ಜಸ್ಟ್ ಸರ್ ನಮಸ್ಕಾರ. ಹಲೋ ಸರ್. ಹೇಳ್ರಿ ಪ್ರಶಾಂತ್ ಅವ್ರು ಹೇಳ್ರಿ. ಸ್ಟ್ಯಾಟ್ಯೂಟರಿ ಗ್ರಾಂಟ್ ಇನ್ನ ಜಸ್ಟ್ ಒಂದು ಹಾಕೊಂಡ್ರಲ್ಲ ಸರ್. ಅದು ನೀವು ಗ್ರಾಂಟ್ ಇಶ್ಯೂಡ್ ಮಾಡ್ಕೊಂಡಿದ್ರಿ ಆಮೇಲೆ ಮತ್ತೆ ಇಲ್ಲಿ ವರ್ಕ್ನು ಹಾಕೊಂಡ್ರಿ. ಬಟ್ ಆ ವರ್ಕ್ ಇಲ್ಲಿ ಇದು ಆಗ್ಬೇಕಲ್ಲ ಸರ್ ಅಲೋಕೇಶನ್ ಮಾಡಿದ್ರೆ. ಕರೆಕ್ಟ್ ಅಲ್ಲ ಸರ್? ಒಂದ್ ಸೆಕೆಂಡ್ ಸ್ಟಾಫ್ ಸ್ಯಾಲ್ರಿ ಇದು ಬರ್ಬೇಕಾಗಿತ್ತಲ್ಲ ಸರ್ ಅಲ್ಲಿ. ಇಲ್ಲ ಆಡ್ ಮತ್ತೆ ಅಲೋಕೇಶನ್ ಮಾಡ್ಕೋಬೇಕು ಕಾಣಿಸ್ತದೆ ಸರ್. ಅದ ಅಲೋಕೇಶನ್ ಮಾಡ್ಬೇಕು. ಅಲೋಕೇಶನ್ ಮಾಡಿಲ್ಲ ಅವರು. ಅದಕ್ಕೆ ಬಂದಿಲ್ಲ ಅಲ್ಲಿ. ಓಕೆ. ಹೌದು ಜೀರೋ ಐತೆ ನೋಡ್ರಿ ಅಲೋಕೇಶನ್ ಮಾಡಿಲ್ಲ ಅವರು. ಅದೇ ಸರ್. ಶ್ರೀಶೈಲ್ ಸರ್ ಸೈಡ್ ದಿಂದ ಕೆಳಗ್ ತೋರಿ ಸೈಡ್. ಅಲ್ಲೇ ಇಲ್ಲ ಅಮೌಂಟ್ ಜಾಸ್ತಿ ಆಯ್ತು ನೋಡ್ರಿ. ಕಡಿಮೆ ಹಾಕಿದ್ರೆ ಕಾಣಿಸ್. 17 ಲಕ್ಷ ಆತ ನೋಡ್ರಿ ಗುಣಮ್ಮ. ಸ್ವಲ್ಪ ಮ್ಯಾಲ್ ತೋಡ್ರಿ. ಆಕ್ಚುಲಿ ಇನ್ನರ್ ಎಷ್ಟದ್ ನೋಡ್ರಿ 19 ಲಕ್ಷ. 17,83,002 ಸರ್. Maximum amount that can be allocated. ಇಲ್ಲ 2 ತೆಗಿರಲ್ಲ ಮೇಡಮ್.
ಮೇಡಮ್ ಇನ್ನೂ ಒಂದ್ 0 ತೆಗಿರಿ 1,78,300 ಅಷ್ಟೇ ಆಗ್ಬೇಕು ನೋಡಿ ಸರ್ 17,83,000 ಸರ್. ಇಲ್ಲಿ ನೋಡ್ರಿ ಮೇಲೆ ಮತ್ತೆ ಇಲ್ಲಿ ಮ್ಯಾಲೆ ಇಷ್ಟ ಯಾಕೈತ್ರಿ ಇಲ್ಲಿ ಕಡಿಮೆ ಐತ್ಲಾ 1,78,300 ಐತ್ರಿ ಸರ್ ನಮ್ದು ಇರೋದು 17,83,000 ಸರ್. ಅಂದ್ರ ಒಬ್ರಿಗೆ ಅಷ್ಟೇ ಏನ್ರಿ ಮತ್ತ $17,83,200 rupees ನಾ ಸರ್. ಮೇಡಮ್ ರಿಸೋರ್ಸ್ ಎನ್ವಲಪ್ದಾಗ ಎಷ್ಟೈತಿ ನೋಡ್ರಿ ಅಷ್ಟಾಯ್ತು ಸರ್. ಸೇಮ್ ಐತೆ ಸರ್ 10,83,002 ರೂಪಾಯಿ. ಮೇಡಮ್ ಈಗ ಡ್ಯಾಶ್ ಬೋರ್ಡ್ ಬರ್ರಿ ಮೇಡಮ್, ಈಗ ಅಲ್ಲಿ ಅಮೌಂಟ್ ಎಲ್ಲ ಯೂಸ್ ಆಗಿ ತೋರ್ಸತ್ರಿ ಮೇಡಮ್. ಹಾ ಸರಿ. ಇಲ್ಲಿ ಆತ್ರ ಮೇಡಮ್ ಅರ್ಧ ಯೂಸ್ ಆಗೈತ್ರಿ ಮೇಡಮ್. ಈಗ ಬತ್ ನೋಡ್ರಿ ಸರ್ ಅದು ಸ್ಟಾಪ್ ಅದ್ ಹಾಕ್ರಿ ಈಗ ಇನ್ನ ಎಲೆಕ್ಟ್ರಿಸಿಟಿ ಹಾಕ್ಬೇಕಲ್ಲ ಎಸ್ಕಾಮ್ದ್ರಿ. ಹಾ ಸರ್ ಎಸ್ಕಾಮ್ದಾರ ಇನ್ನೂ ಗ್ರಾಫ್ ಮ್ಯಾಲೆ ಇರ್ತೈತ್ರ, ರೆಡ್ ಗ್ರಾಫ್ ಮ್ಯಾಲೆ ಇರ್ತೈತಿ. ಹಾ ಅದನ್ನೊಂದು ಹಾಕ್ರಿ ಬಿಡ ಮೇಡಮ್, ಇಲ್ಲಿ ಗೊತ್ತಾಗ್ಬಿಡ್ರಿ. ಅದ್ರ ನಿಮ್ಗೆ ಇದ ಸ್ಕೀಮ್ ಎಲ್ಲಾ ಬರ್ತಾವ್ರ ಸರ್. ಇಲ್ಲಿ ಯಾವ ಸ್ಕೀಮ್ ಅಮೌಂಟ್ ಎಷ್ಟು ಇತ್ತು, ಎಷ್ಟು ಅಲೋಕೇಟ್ ಆಗೈತೆ ಅನ್ನೋದು ಇಲ್ಲಿ ಇದ್ರ ಮೇಲೆ ತಿಳ್ಕೊಬಹುದು. ಡಮ್ಮಿ ರಫ್ ಆಗಿ ತಿಳ್ಕೊಬಹುದು ನಾವಿಲ್ಲಿ. ಹೌದ್ರಿ ಒಂದ್ ಸ್ವಲ್ಪ ನಡೀತೈತ್ರಿ ಯಾವ ಹುಡುಗ ಹೇಳಕ್ ಹೋಗಿದ್ವಿ ಈಗ ಡ್ಯಾಶ್ ಬೋರ್ಡ್ ಬರ್ರಿ ಮೇಡಮ್. ಹಾ ಸರ್. ಈಗ ಆಯ್ತು ಸರ್. ಈಗ ಬಂದ್ ನೋಡ್ರಿ ಸರ್. ಈಗ ಏನ್ ಹೆಚ್ಚಿಗೆ ಐತಲ್ಲ ಸರ್, ಬ್ಲೂ ಲೈನ್ ಸರ್, ಇದು 20% ಆಡ್ ಇದ್ದದ ಅಮೌಂಟ್ ಮೇಡಮ್. ಇದು ಯೂಸ್ ಮಾಡಬಹುದು ಬಿಡಬಹುದು, ಕಡ್ಡಾಯ ಇಲ್ರಿ ಇದು. ಇದು ಅದಕ್ಕೆ ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ವರ್ಕ್ ರೇಟ್ ಆಕೈತಿ ಸರ್. ಈಗ ವರ್ಕ್ ಅಲೋಕೇಶನ್ ಆಕೈತ್ರಿ, ಬಟ್ ಮಾಡ್ಬೋದು ಮಾಡದೇನೆ ಇರ್ಬೋದು. ಹಂಗ ಇವನು ಮಾಡ್ಕೊ SBM ಯೂಸ್ ಆಗಿಲ್ರಿ, ವಯಸ್ಸರ್ ಆಗಿಲ್ಲ, RWS ಯೂಸ್ ಆಗಿಲ್ಲ. ಇದ್ರ ಆಪತ್ ಮೇಡ ಇದ್ರೆ ಇಲ್ಲಿ ಹೇಳಿದ್ರೆ ನಾವು ಯಾವ ಸ್ಕೀಮ್ದಾಗ ಯೂಸ್ ಮಾಡ್ಲತ್ತ ಇಲ್ಲಿ ಹೇಳಿದ್ರೆ ಅಮೌಂಟ್ ಅದು ಅದ್ರ ಮೇಲೆ ನೀವು ಅದನ್ನ ಕ್ರಿಯೇಟ್ ಮಾಡ್ಕೊಂಡು. $1,05,006 ಅಮೌಂಟ್ ಹೆಚ್ಚಾತಲ್ಲ ಮೇಡಮ್, ಕಡಿಮೆ ಆತ್ರ ಅಮೌಂಟ್. $2,50,000 $2,56,000. ಹಾ ಸರ್. ಕರೆಕ್ಟ್. ಅಲ್ಲಿ ಯೂಸ್ ಮಾಡ್ಯಾರ ಮೇಡಮ್, ಆಲ್ರೆಡಿ ಕ್ರಿಯೇಟ್ ಮಾಡ್ಯಾರಿ. 1,05,000 ಅಷ್ಟ ಅಮೌಂಟ್ ಓದದ್ರಿ ಮೇಡಮ್. ಈಗ ಅದು ರಿಮೈನಿಂಗ್ ಬ್ಯಾಲೆನ್ಸ್ ನೋಡ್ರಿ, ಇದ ಅಮೌಂಟ್ ಇದ್ರಾಗ ಕಡಿಮೆ ಆಕತ್ ಓದದ್ರಿ, ಅಷ್ಟ ಹಾಕತ್ ಓದದ್ರಿ. 2,56,000 ಆಲ್ರೆಡಿ ಯೂಸ್ ಮಾಡ್ಯಾರ ಮೇಡಮ್. ನೀವು ಹಾ ಸರ್. 1,05,000 ಅಷ್ಟೇ ಓದದ್ರಿ, ಇವಾಗ 1,05,600 ಆಗ್ತೈತಲ್ಲ ಸರ್? ಅಷ್ಟ ಹಾಕಿ. 1,05,000.
ಹಾ ಸರ್. ಕಡಿಮೆ ಹಾಕ್ರಿ ಮೇಡಮ್ ಅದರಲ್ಲಿ ಅಮೌಂಟ್. ಇನ್ನು ಇದಾವೆ ಇಲ್ಲ, ಒಂದ್ 600 ರೂಪಾಯಿ ತೆಗೀರಿ. ನಿಮಗೆ ಅವಕಾಶ ಇರೋದು 1,05,600 ರೂಪಾಯಿಗೆ. ಬಟ್ ನೀವು ವರ್ಕ್ ಕ್ರಿಯೇಟ್ ಮಾಡಿರೋದು 2,56,000ಕ್ಕೆ. ಹಾ ಸರ್. ನೀವು ವರ್ಕ್ ಕ್ರಿಯೇಟ್ ಮಾಡುವಾಗ ಎಸ್ಟಿಮೇಷನ್ ಕಾಸ್ಟ್ ಇಷ್ಟ ಹಾಕ್ಬೇಕು. ನೀವು ರಿಸೋರ್ಸ್ ಎನ್ವಲಪ್ ಅಲ್ಲಿ ನೋಡ್ರಿ ಹಾ ಸರ್. ಎಷ್ಟು ಅಮೌಂಟ್ ನೀವು ರಿಸೋರ್ಸ್ ಎನ್ವಲಪ್ ಹಾಕೊಂಡಿದೀರಿ ಅಂತ. 2,50,000 ಇರೋ ಅಮೌಂಟ್ ಗೆ ಕ್ರಿಯೇಟ್ ಮಾಡ್ಬೇಕು. ಸರ್ 2,56,000 ಇಲ್ಲಾಂದ್ರೆ ಕ್ರಿಯೇಟ್ ಮಾಡಿರೋ ಅಮೌಂಟ್ ಗೆ ರಿಸೋರ್ಸ್ ಎನ್ವಲಪ್ ಅಲ್ಲಿ ಎಡಿಟ್ ಮಾಡ್ಕೋಬೇಕು ಅಷ್ಟೇ. ಸರ್ ಅದ್ರ 2,56,000 ಐತ್ರಿ. ಇದೇ ಆಲ್ರೆಡಿ ನೀವು ವರ್ಕ್ ಕ್ರಿಯೇಟ್ ಮಾಡಿದಿರಿ, ಯಾವ್ದಕ್ಕೂ ಅಲೋಕೇಶನ್ ಮಾಡಿದಿರಿ. ಹಾ ಸರ್. ಇಲ್ಲಿ ತೋರಿ ನಮೀಗ ಅಲೋಕೇಶನ್ ಆಫ್ ಅಮೌಂಟ್ ತೋರಿ. ಹಾ ಸರ್. ಕೆಳಗಡೆ ತೋರಿ ಸರ್. ನಾವು ಸರ್ ಎಲ್ಲಾ ಸ್ಕೀಮ್ದಲ್ಲಿ ನೀವು ಅಮೌಂಟ್ ಹಾಕಿದ ನಂತರ ಪೂರ ಲಾಸ್ಟಿಗೆ ಬರ್ರಿ ಮೇಡಮ್. ಎಲ್ಲಾ ಸ್ಕೀಮ್ದಲ್ಲಿ ಅಮೌಂಟ್ ಅನ್ನು ಉಪಯೋಗ ಮಾಡ್ಕೊಂಡು ನೀವು ವರ್ಕ್ ಕ್ರಿಯೇಟ್ ಮಾಡಿದ ನಂತರ ತಳಗ್ ಪ್ರೀಜ್ ಒಂದು ಆಪ್ಷನ್ ಬರುತ್ತೆ ಸರ್. ಪ್ರೀಜ್ ಮಾಡಿದ ನಂತರ ಇಲ್ಲಿ ಈ ಪುಸ್ಟ್ ವಿಜೆಸ್ ಅಂತ ಆಪ್ಷನ್ ಕ್ರಿಯೇಟ್ ಆಕದ್ರಿ. ಎಡಿಟ್ ಇಲ್ರಿ ಐತಲ್ರಿ, ಇದಷ್ಟು ಜಾಗದಾಗ ಈ ಪ್ಲೇಸ್ನಾಗ ಅದು ಆ ಆಪ್ಷನ್ ಬರುತ್ತೆ. ಪ್ರತಿ ವರ್ಕ್ ವೈಸ್ ಪುಷ್ ಮಾಡ್ಬೇಕು ಸರ್ ಈ ಗ್ರಾಮ ಸ್ವರಾಜ್ಗೆ. ಇದನ್ನ ಯಾಡ್ ಮಾಡ್ಕೋರಿ ಮೇಡಮ್. ಈ ಪುಷ್ ಮಾಡಿದ ನಂತರ ಸರ ಆಮೇಲೆ ಕರೆಕ್ಟ್ ಪುಷ್ ಆದ ನಂತರ ಮೀಟಿಂಗ್ ಮ್ಯಾಪ್ ಬರ್ತೈತ್ರಿ. ಮೀಟಿಂಗ್ ಮ್ಯಾಪ್ ಮಾಡಿದ್ರೆ ಸರ್ ಕೆಲವೊಂದು ಎರರ್ ತೋರ್ಸೈತೆ ಸರ್. ಯಾರು ಕೆಲವೊಂದು ಫ್ಲಾಗ್ಶಿಪ್ ವರ್ಕ್ ಬರ್ತಾವ ಸರ್. ಮತ್ತು ಥೀಮ್ ಬದಲ್ ಸರ್ ಮುಂದೆ ಬರ್ತಾವ ಸರ್. ಅದನ್ನ ಸರಿ ಅಂದ್ರೆ ಸ್ಟೇಟ್ ಜನ ಅವರು ಸಾಲ್ವ್ ಮಾಡಿ ಕೊಡ್ತಾರೆ ಸರ್. DPM ಗೆ ನೀವು ಸರ್ ಸ್ಟೇಟ್ ಹಾಕಿರ ಅವರು ಸಾಲ್ವ್ ಮಾಡ್ತಾರೆ ಸರ್. ನಮ್ಮಲ್ಲಿ ಸಾಲ್ವ್ ಆಗುತ್ತೆ ಸರ್. ಅವ್ರ ಸಾಲ್ವ್ ಮಾಡಿ ನಂತರ ಪುಷ್ ಆಕೈತೆ ಸರ್. ಪುಷ್ ಆದ ನಂತರ ಸರ್ ಈ ಗ್ರಾಮ ಸ್ವರಾಜ್ ಆಗಲಿ ಇದು ಮಾಡ್ಬೇಕು ಸರ್. ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡ್ಕೋಬೇಕು ಸರ್. ಅಲ್ಲಿ ಪ್ರೊಫೈಲ್ ಸರ್ ಇದು ಸಹ ನಮ್ಗೆ 20 ಮಂದಿ ಮೆಂಬರ್ ಅದ ಸರ್. 20 ವಾರ್ಡ್ ತೋರ್ಸುತ್ತೆ ಸರ್. ಅಲ್ಲಿ 20 ಒಳ್ಳೆ ಎಲ್ಲಾರ್ದು ಫೋಟೋ ಡಿಲೀಟ್ ಮಾಡಿ ಹೊಸವಾಗಿ ಹಾಕೋಬೇಕು ಸರ್ ಫೋಟೋ. ಸರ್ ಇದು ಎಲ್ಲಿದ್ರಿ ಅಮೌಂಟ್ ಸರ್ ಇದು? OSR ದಾಗ ಹಾಕೊಂಡಿದ್ದೀವಿ ಸರ್. ಹಾ ಹಾ. ಡೆವಲಪ್ಮೆಂಟ್ ವರ್ಕ್ ಅಂತ ಹೇಳ್ರಿ. ಜನರಲ್ 10,56,000. ಅವರು 8,71,000 ಅಷ್ಟೇ ಮಾಡ್ರಿ ಅಂತ. ನೀವು ವರ್ಕ್ ಕ್ರಿಯೇಟ್ ಮಾಡುವಾಗ 10,56,000 ಅಂತ ಕ್ರಿಯೇಟ್ ಮಾಡಿದ್ರಿ ಎಸ್ಟಿಮೇಷನ್ ಕಾಸ್ಟ್. ಲೊಕೇಶನ್ ಅನ್ನು ಅಷ್ಟೇ ಮಾಡ್ಬೇಕು ಅಂತ ಹೇಳ್ತಾರೆ. ಅಮೌಂಟ್ ಹೆಚ್ಚಿಗೆ ಮಾಡ್ಯಾರ ಸರ್ ನೀವು ಈಗ. ಅಮೌಂಟ್ ಹೆಚ್ಚಿಗೆ ಮಾಡಿ ಸರ್. ಸರ್ ಅದು ಅಮೌಂಟ್ ಆಟೋಮೆಟಿಕ್ ತಾನ ತಗೋದತ್ರಿ. ನೀವೇ ಹೆಚ್ಚಿಗೆ ಮಾಡಬೇಡ ಸರ್. 20% ತಾನ ಆಡ್ ಮಾಡ್ಕೋತ ಸರ್. ಅದು ಕಡಿಮೆ ಆಯ್ತು ಕಾಣಿಸ್ತದೆ ಸರ್. ಇಲ್ಲ ನೀವಲ್ಲಿ ಓದ್ ನೋಡ್ರಿ. ಕೈಂಡ್ಲಿ ಏನ್ ಹೇಳ್ತಿದೆ, ಕೈಂಡ್ಲಿ ಆಡ್ ದ ಅಮೌಂಟ್ ಈಕ್ವಲ್ ಟು ಟೋಟಲ್ ಎಸ್ಟಿಮೇಷನ್ ಕಾಸ್ಟ್. ಟೋಟಲ್ ಎಸ್ಟಿಮೇಷನ್ ಕಾಸ್ಟ್ ಮೇಲ್ ನೋಡ್ರಿ ಎಷ್ಟಿದೆ, 10 lakh ಸಮಥಿಂಗ್ ಇದೆ. ಬಟ್ ನಿಮ್ಮಲ್ಲಿ ಅಮೌಂಟ್ ಅಷ್ಟಿಲ್ಲ. ಅಲೋಕೇಶನ್ 8,71,000 ಇದೆ. ಬಟ್ ನೀವು ವರ್ಕ್ ಕ್ರಿಯೇಟ್ ಮಾಡಿದ್ದು 10 lakh ಮಾಡಿದಿರಿ. ಅಲೋಕೇಶನ್ 8 ಲಕ್ಷಕ್ಕೆ ಮಾಡ್ತಾ ಇದೀರಿ. ಸರ್ ಇದು ಸರಿ ಆಗ್ಬೇಕಾದ್ರೆ ಏನ್ ಸರ್, ರಿಸೋರ್ಸ್ ಲೆಕ್ಕದಾಗ ಈ ಅಮೌಂಟ್ ನೀವು ಟ್ಯಾಲಿ ಅದನ್ನ ಅನ್ಪೀಚ್ ಮಾಡ್ಕೊಂಡು ಮತ್ತು ಅಮೌಂಟ್ ಆಡ್ ಮಾಡ್ಕೋಬಹುದು ಸರ್. ಅಲ್ಲಿ ಅಮೌಂಟ್ ಜಾಸ್ತಿ ಮಾಡ್ಕೋಬೇಕು, ಇಲ್ಲಾಂದ್ರೆ ವರ್ಕ್ ಅನ್ನ ಎಡಿಟ್ ಮಾಡ್ಕೊಂಡು ಅಮೌಂಟ್ ಕಡಿಮೆ ಮಾಡ್ಕೋಬೇಕು. ಎಸ್. ಇದು ಅನ್ಫ್ರೀಜ್ ಮಾಡೋದು ಮತ್ತೆ ನಮ್ ಕಡೆ ಐತೋ ಇಲ್ಲ ನೀವು ಮಾಡ್ಕೋಬಹುದು ಸರ್. ಇಲ್ಲ ಅಪ್ ಟು ಎಂಡ್ ವರೆಗೆ ಫ್ರೀಜ್ ಅನ್ಫ್ರೀಜ್ ಮಾಡ್ಕೋಬಹುದು ಸರ್. ನಾವು ಪ್ಲಾನ್ ಅಪ್ರೂವ್ ವರೆಗೆ ಕೂಡ ಅನ್ಫ್ರೀಜ್ ಮಾಡ್ಕೋಬಹುದು ಸರ್. ವರ್ಕ್ ಡಿಲೀಟ್ ಮಾಡ್ಬೇಕಂದ್ರೆ ಮಾಡ್ಬೋದು ರೀ. ಡಿಲೀಟ್ ಮಾಡ್ಬೋದು. ಅಮೌಂಟ್ ಎಷ್ಟೈತೆ? ಇಲ್ರಿ ಹೇಳ್ತದ್ರಿ ಮೇಡಮ್. ಅದು ಮಾಡ್ಬಾರ್ದಲ್ರಿ ಸರ್? ಡಿಲೀಟ್ ಮಾಡ್ರಿ, ನೀವು ಎಡಿಟ್ ಮಾಡ್ರಿ, ಎರಡು ಬರುತ್ತೆ.
ಸರ್ ಮಾಡಿ ನೋಡ್ರಿ. ಸೇವ್ ಬಟನ್ ಬತ್ತರ ಮೇಡಮ್ ಅದು ರೈಟ್ ಐತಿ ಅಂದಂಗ ಸೇವ್ ಬಟನ್ ಸೇವ್ ಆಯ್ತು ಸರ್ ಕರೆಕ್ಟ್. ಇದಕ್ಕೆ ಹೋಗ್ರಿ ಡ್ಯಾಶ್ ಬೋರ್ಡ್ ಹೋಗ್ರಿ ನಾವು ಅಲ್ಲಿ ಚೆಕ್ ಮಾಡ್ರಿ ಮೇಡಮ್ ಅಂಟು ಯೂಸ್ ಆಗಿತ್ತು ಅಂತ. ಮೇಡಮ್ ಇನ್ನೂ ಅದ್ರಾಗ ಅಮೌಂಟ್ ಐತ್ರಿ ಮೇಡಮ್. ಈಗ ಜಸ್ಟ್ ನೀವು ಡೆವಲಪ್ಮೆಂಟ್ ವರ್ಕ್ ಅಷ್ಟ ತಗೊಂಡ್ರಿ, ಇನ್ನು ಬೇರೆ ಬೇರೆ ಇದ್ರಾಗ ಸ್ಪೋರ್ಟ್ಸ್ ಅಡ್ಮಿನ್ ವರ್ಕ್ ಐತ್ರಿ, ಅಮೌಂಟ್ ಐತೆ ಅದ್ರ ಯೂಸ್ ಮಾಡ್ರಿ ಮೇಡಮ್, ಅದು ಗ್ರಾಫ್ ಆಗ್ತದೆ. ಎಲ್ಲ ಕರೆಕ್ಟ್ ಮಾಡಿದ ನಂತರ ಮೇಡಮ್ ನೀವು ಪ್ರೀಜ್ ಮಾಡಿಕಿಂದ ಪುಸ್ಟ್ ಯೂಜಸ್ ಅನ್ಬೋದ್ರಿ. ಇನ್ನೊಂದು ಯಾವ್ದು ಹಾಕುತ್ತೆ ಸರ್ ವರ್ಕ್? ವಯಸ್ಸಾದಾಗ ಇನ್ನೂ ಅಮೌಂಟ್ ಐತ್ರಿ ಮೇಡಮ್. ವಯಸ್ಸಾದಾಗ ಉಳ್ದೈತೆ ಸರ್ ಉದಾತಲ್ರಿ ನಾ ಈಗ 871 ಯೂಸ್ ಮಾಡ್ರಿ. ಇಚ್ಕಟ್ ತಗೋರಿ, ಗ್ರೀನ್ ಮೇಲೆ ತಗೋರಿ, ಬ್ಲೂ ಮೇಲೆ ತಗೋರಿ. ಬ್ಲೂ ಮೇಲೆ ನೀವು 44 ಲಕ್ಷ ಹಾಕಿರಿ ಅಮೌಂಟ್ ರೀ.
ಈಗ ಜಸ್ಟ್ 8 ಲಕ್ಷ ಯೂಸ್ ಮಾಡ್ರಿ, ರಿಮೈನ್ ಅಮೌಂಟ್ ನೀವು ವರ್ಕ್ ಕ್ರಿಯೇಟ್ ಮಾಡ್ಕೋಬೇಕ್ರಿ ನಾವು. ಓ ಅದು ಬ್ಲೂ ಆಮೇಲೆ ಆರೆಂಜ್ ಇದ್ರ ಮೇಲೆ ಗೊತ್ತಾಗ್ತದೆ ಸರ್ ಎಷ್ಟು ಮಾಡಿದ್ದು ಅಂತ. ಇಲ್ಲಿ ನೋಡ್ಲಿ 44 ಲಕ್ಷ ರೂಪಾಯಿ ಅಮೌಂಟ್ ಹಾಕ್ಯಾರ ಸರ್ ಅವ್ರು ರಿಸೋರ್ಸ್ ಡೆವಲಪ್ನಲ್ಲಿ. ಹೌದ್ರಿ ಪರಿಸರದಲ್ಲಿ ಹೌದ್ರಿ ಹೌದ್ರಿ. ಅದಕ್ಕೆ ಬರೀ 7 ಲಕ್ಷ 8 ಲಕ್ಷ ಮಾತ್ರ ಯೂಸ್ ಮಾಡ್ಯಾರ ಸರ್. 8 ಲಕ್ಷ ಸಂಬಂಧಪಟ್ಟದ್ ಮಾತ್ರ ವರ್ಕ್ ಕ್ರಿಯೇಟ್ ಮಾಡ್ಯಾರಿ. ಹಾ ನೀವು ರಿಮೈನಿಂಗ್ ಕಂಪೌಂಡ್ ನೇನ ವರ್ಕ್ ಕ್ರಿಯೇಟ್ ಮಾಡ್ಬೇಕ್ರಿ. ಒಂದ್ ಯಾವ್ದಾರ ವರ್ಕ್ ಹಾಕೋಬಹುದು. ಅಲ್ಲಿ ದಾವ್ರ ಸರ್ ನೀವು ಹಾಕಿದ ಇದ್ರ ಮೇಲೆ ದಾವ್ರ ಕಂಪೌಂಡ್ ಮೇಲೆ ದಾವ್ರ ಈಗ ಓನ್ಲಿ ಅವರು ಅಡ್ಮಿನ್ ತೊಗೊಂಡ್ರೆ ಆಮೇಲೆ ಸರ್. ಈಗ ಇನ್ನು ಡೌನ್ಲೋಡ್ ವರ್ಕ್ ತಗೋಬೇಕು, ಸ್ಪೋರ್ಟ್ಸ್ ತಗೋಬೇಕು, ಅದ್ರಾಗ ಏನೇನು ಇಟ್ಟಾರಲ್ಲ ಸರ್ ಅದೆಲ್ಲ ಯೂಸ್ ಮಾಡ್ಕೊಂಡ್ರೆ ಮಾತ್ರ ಇದು ರೆಡ್ ಓನ್ ರಿಸರ್ಚ್ ಓನ್ ಸೋರ್ಸ್ ಒಳಗೆ ಏನೇನ್ ತೊಂದಿರಲ್ರಿ ಅದು ಅಲ್ರಿ ಸರ್. ಅದಕ್ಕೆ ಸಂಬಂಧಪಟ್ಟ ವರ್ಕ್ ಕ್ರಿಯೇಟ್ ಮಾಡ್ಬೇಕ್ರಿ ಅದ ಅಮೌಂಟ್ಗೆ. ಅಂದ್ರೆ ಆರ್ ಅದ ಕಂಪೋನೆಂಟ್. ಎಸ್, ಈಗ ಒಂದು ಕಂಪೋನೆಂಟ್ ಮುಗಿತ್ರಿ ಈಗ ಅವ್ರದ್ರಿ. ಮೇಡಮ್ ನಿಮ್ಮ ಆ ಅಮೌಂಟ್ ಎಷ್ಟು ಇಟ್ಟಾರ ನೋಡ್ರಿ, ಅದ ಅಮೌಂಟ್ ನೀವು ವರ್ಕ್ ಕ್ರಿಯೇಟ್ ಮಾಡ್ಕೋಬೇಕ್ರಿ. ಅದ ಅಮೌಂಟ್ ಏನ ಮಾಡ್ಕೋಬೇಕ್ರಿ ನಾವು. ಇಲ್ಲ ಅಕಸ್ಮಾತ್ ಮಾಡಿದ್ರು ಕೂಡ ವರ್ಕ್ ಅಲೋಕ್ಷನ್ ಮಾಡ್ಲಿ ಆಮೇಲೆ ನಾವಿನ್ನ. ಸರ್ ರೈಟ್ ಸೈಡ್ ಆರೆಂಜ್ ಇದ್ದು ಒಂದು ಗ್ರೀನ್ ಸಿಗ್ನಲ್ ತೋರಿಸ್ತಾ ಇದೆಯಲ್ಲ ಸರ್. ಎಲ್ಲಿ ಸರ್ ಅದು? ಇಷ್ಟು ಈಗ ರಿಸೋರ್ಸ್ ಮೇಡಮ್, ಈಗ ರಿಸೋರ್ಸ್ ಡೆವಲಪ್ ಅವ್ರಿ ಇದೀಗ ಅಮೌಂಟ್ ಎಷ್ಟು ಅದ್ರ ಮೇಡಮ್? ಅದ 7 ಲಕ್ಷ 8 ಲಕ್ಷ 71,200. ಅದೆಲ್ಲಿತ್ತು ನೋಡ್ರಿ. ಇಲ್ಲಿ ನೋಡ್ರಿ GP ಇಲ್ಲಿ ಗಬೇಟ್ ಮೇಡಮ್ ಓನ್ ರಿಸೋರ್ಸ್ ದಾಗ ಸರ್. 1,14,00,000 ಸ್ಟಾಪ್ ಇಟ್ಟಾರ. ಸ್ಟಾಪ್ ತಗೋಬೇಕ್ರಿ. ಇನ್ನು ಓನ್ ರಿಸೋರ್ಸ್ ದಾಗ ಎಸ್ಕ್ರೋ ಇಟ್ಟಾರ 7,20,000 ಅದನ್ನ ತಗೋಬೇಕ್ರಿ. ಓನ್ ರಿಸೋರ್ಸ್ ದಾಗ ಇನ್ನೂರ 10,50,000 ರೂಪಾಯಿ ಇಟ್ಟಾರ. ಯಾವ್ದ್ರಿ ಡೆವಲಪ್ಮೆಂಟ್ ತಗೋರಿ ಮೇಡಮ್. ಇನ್ನು ಈ ಡೆವಲಪ್ಮೆಂಟ್ ವರ್ಕ್ ಅಂತಂದ ಐತಲ್ಲ ಸರ್, ಹಾ ನಾವು ವರ್ಕ್ಗಳು SC ST ಆಮೇಲೆ ಅದರ್ಸ್ 3 ತಗೋಬೇಕು. 3 ತಗೋಬೇಕ್ರಿ. ಓಕೆ ಮೇಡಮ್ ಇದಕ್ಕ ಅಲೋಕೇಟ್ ಮಾಡ್ಲಾ ಅದು ಯಾವ್ದು ಅಮೌಂಟ್ ಅದು? 8 ಲಕ್ಷ 7 ಲಕ್ಷ ಇದಲ್ರಿ? 7,23,299. 8,71,200. ಎಲ್ಲಿತ್ರಿ ಅದು? SBM ಕ್ರಿಯೇಟ್ ಮಾಡ್ಲಾ ಅದು ಯಾವ್ದ್ರಿ? OSR ಕ್ರಿಯೇಟ್ ಮಾಡ್ಲಾ? ಯಾವ್ದಲ್ರಿ OSR ಕ್ರಿಯೇಟ್ ಮಾಡಿರಲ್ಲ ವರ್ಕ್ ಅದ ಫಾಸ್ಟ್ 7 ಲಕ್ಷ ಚಿಲ್ಲರೆ. ಎಸ್ಕ್ರೋ ಸರ್ OSR ದಾಗ ಮಾಡಿರಲ್ಲ ಸರ್ ಇದು ಒಂದು. ಅದೆಲ್ಲಿತ್ರಿ? ಬರ್ಬೇಕ್ರಿ ಮೇಡಮ್. ಇದ ನೋಡ್ರಿ ಮೇಡಮ್. ಅಲ್ಲ ಇವು 10,50,000 ಇದೆ ಅಲ್ರಿ ಮೇಡಮ್? ಎಸ್ ಇದ 8 ಲಕ್ಷ ಚಿಲ್ಲರೆ ಮಾಡ್ಕೊಂಡಿದ್ದಲ್ರಿ? ಇನ್ನ ಇದ್ರಾಗ ಇನ್ನೂ ವರ್ಕ್ ಉಪಯೋಗ ಮಾಡ್ಕೋಬೇಕು ಸರ್ ಅಮೌಂಟ್. ನೀವೀಗ 10,56 ಅಮೌಂಟ್ ರೀ. ಈಗ 7 ಲಕ್ಷ ಚಿಲ್ಲರೆ ಅಷ್ಟ ಯೂಸ್ ಮಾಡ್ಯಾರಿ. ರಿಮೈನಿಂಗ್ ಅಮೌಂಟ್ ಇರ್ತೈತ್ರಿ ಅಲ್ಲ, ಇದನ್ನು ಯೂಸ್ ಮಾಡ್ಬೇಕ್ರಿ. ನೀವು 10,50,000 ಯೂಸ್ ಮಾಡ್ಬೇಕ್ರಲ್ಲ ರೀ. ಮತ್ತೆ ಇನ್ನ ಎಸ್ಕ್ರೋ ಪೇಮೆಂಟ್ ಇಟ್ಟಾರಿ, ಅಡ್ಮಿನ್ ಇಟ್ಟಾರಿ, CSR ಇಟ್ಟಾರಿ, ಸ್ಪೋರ್ಟ್ಸ್ ಇವನ್ನೆಲ್ಲಾ ಇದ ಇಷ್ಟ ಅಮೌಂಟ್ ನೀವು ಯೂಸ್ ಮಾಡ್ಬೇಕ್ರಿ. ನಾವು ಇದಕ್ಕಾಗಿ ಸಂಬಂಧ ಒಂದು ವರ್ಕ್ ಕ್ರಿಯೇಟ್ ಮಾಡ್ಕೋಬೇಕ್ರಿ ನಾವು. ಅಂದಾಗ ಗ್ರಾಫ ಮ್ಯಾಲೆ ಇರ್ತೈತ್ರಿ. ಮತ್ತ ಅದು SC ST ಗೂ ಬೇರೆ ಕ್ರಿಯೇಟ್ ಮಾಡ್ಕೋಬೇಕಲ್ರಿ ಸರ್? ಮಾಡ್ಬೇಕು ಸರ್. ಕಾಂಪೌಂಡ್ ವೈಸ್ ನೋಡ್ಬೇಕು. ಜನರಲ್ SC ST ಗೆ ಇಟ್ಟಿಟ್ಟ ಅಮೌಂಟ್ ಅದಕ್ಕೆ ನಾವು 3 ವರ್ಷ ಅಷ್ಟ ಅಮೌಂಟ್ ಒಂದು ವರ್ಕ್ ಕ್ರಿಯೇಟ್ ನಂತರ ಕರ್ನಾಟಕ ನಾವು ಏಕ ಪಂಚಾಯತಿ ಮ್ಯೂಟ್ ಮಾಡ್ಕೊರಿ. ಸರ್ ಈಗ ನಾವು ಇದು ಸ್ಪೋರ್ಟ್ಸ್ ಗೆ ಇಡ್ತೇವಲ್ಲ ಸರ್, ಇದು ನಮಗೆ ಈ 15 ಬ್ಯಾಲೆನ್ಸ್ म्हणजे तुमचं पुढचं GPS तुम्ही केलाय का? 100% आता जोर आहे. उद्या काय केलं असेल कोणी विचारत नाही, आज काय केलं असेल ते विचारत नसेल. ಯಾರಾದ್ರೂ ಮ್ಯೂಟ್ ಮಾಡ್ಕೊಳ್ರಿ ಸರ್.
ಮೈಕ್ ಬಂದ್ ಮಾಡ್ರಿ ಸರ್. ಸರ್ ಈಗ ಇದು ಡೆವಲಪ್ಮೆಂಟ್ ಇವು ಅದಾವಲ್ಲ ಸರ್, ಹಾಂ ಸರ್. ಇವೆಲ್ಲ ವರ್ಕ್ಗಳು ಕ್ರಿಯೇಟ್ ಮಾಡೋದು ಅಷ್ಟೇ ಐತ್ರಿ ಸರ್. ಆದ್ರೆ ಈಗ ನಮ್ಮ ಸಲುವಾಗಿ ಪುಷ್ ಮಾಡಿದ್ರೆ ಇವೇನ್ ವರ್ಕ್ ಅಲ್ಲಿ ಡಿಸ್ಪ್ಲೇ ಆಗೋದಿಲ್ಲ ಸರ್. ಡಿಸ್ಪ್ಲೇ ಆದ್ರೂ ಕೂಡ ಪೇಮೆಂಟ್ ನಾವು ಯಥಾ ಪ್ರಕಾರ ಮಾಡ್ಬೇಕು ಸರ್. ಪೇಮೆಂಟ್ ಓನ್ಲಿ ಇದು ಈ ಗ್ರಾಮ್ 15 ಕಾಸು ಮಾತ್ರ ಸರ್. ಈಗ ಹೆಂಗ್ ಮಾಡ್ತ ಹಂಗ ಪೇಮೆಂಟ್ ಮಾಡ್ಕೋಬೇಕು ಸರ್. ಹೋಗೋದು ಏನೈತ್ರಿ ಈಗ ಯಥಾ ಪತ್ರ ಹೆಂಗೈತೆ ಹಂಗ ಹೋಗೈತೆ ಸರ್. ಈ ರಿಪೋರ್ಟ್ ಹೆಂಗೈತೆ ಹಂಗೆ ಹೋಗ್ತದೆ. ಸದ್ಯ ಮಟ್ಟಿಗೆ ಹಂಗೈತೆ ಸರ್. ಈಗ 15 ಕಾಸು ಮಾತ್ರ ಇಲ್ಲಿ ಕ್ರಿಯೇಟ್ ಮಾಡಿ ಅಲ್ಲಿ ಪುಷ್ ಮಾಡೋದು ಅಷ್ಟೇ ಸರ್. ಉದ್ಕಾದ ಸ್ಕೀಮ್ ಸದ್ಯ ಹೆಂಗೈತೆ ಹಂಗ ಹೋಗೈತೆ ಸರ್. ಇನ್ನು ಮುಂದಿನ ಬದಲಾವಣೆ ಹೇಳಕ್ ಬರಲ್ಲ ಸರ್ಕಾರ ಮಟ್ಟದಲ್ಲಿ ಹೆಂಗೈತೆ. ಬಟ್ ಇಲ್ಲಿ ಪುಷ್ ಮಾಡಿದ ಕೂಡಲೇ ಒಂದ್ ಫೈನಲ್ ಏನ್ರಿ ಸರ್? ಅದ್ರ ಅಲ್ಲಿ ಏನಂತಾರ GP ಪ್ರೊಫೈಲ್ ಒಂದ್ ಅಪ್ಡೇಟ್ ಮಾಡ್ಬಿಟ್ರೆ ಅಪ್ರೂವಲ್ ಆತರ ಮುಗಿತ್ ಸರ್. ಈ ಗ್ರಾಮ ಸ್ವರಾಜಲ್ಲಿ ನೀವು ಹೋದ ವರ್ಷ ಮಾಡಿದಾಗ ಈ ವರ್ಷ ಸರ್ ಪ್ಲಾನ್ ಕ್ರಿಯೇಟ್ ಮಾಡೋಂಗಿಲ್ರಿ. ಇಲ್ಲಿ ಕ್ರಿಯೇಟ್ ಮಾಡಿದ ವರ್ಕ್ ಅಲ್ಲಿ ಹೋಗಿರ್ತಾರ. ಅಲ್ಲಿ ಬಂದಿತ್ತು, ಅಲ್ಲಿ ಏನೂ ಮಾಡೋದಿಲ್ಲ, ಏನು ಟಚ್ ಮಾಡೋದಿಲ್ಲ, ಬರೀ ಪ್ರೊಫೈಲ್ ಅಪ್ಡೇಟ್ ಮಾಡಿದ್ರೆ ಅಪ್ರೂವಲ್ ಸರ್. ಪ್ಲಾನ್ ಅಷ್ಟೇ ಮಾಡೋಂಗಿಲ್ರಿ ಅಲ್ಲಿ 15 ಕಾಶ್ ಉಕಾದ ಯಥಾವತ್ತಾಗಿ ಏನ್ ಮಾಡುದು ಈಗೇನು ಪ್ರೆಸೆಂಟ್ ಮಾಡೋದು ಸರ್ ಆ ರೀತಿ ಮಾಡೋದನ್ನ ಪ್ಲಾನ್ ಮಾತ್ರ ಇಲ್ಲಿ ಮಾಡಿ ಅಲ್ಲಿ ಪುಷ್ ಮಾಡೋದು ಸರ್ ಅಷ್ಟೇ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ಹಲೋ ಸರ್. ಆಯ್ತು ಸರ್. ಹಲೋ ಫೈನಲ್ ಇನ್ನೊಂದು ಮೇನ್ ಇನ್ಫಾರ್ಮೇಶನ್ ಸರ್, ಐಪ್ಯಾಪ್ ಡ್ಯಾಶ್ ಬೋರ್ಡ್ ಅದಲ್ರಿ ಸರ್. ಇಲ್ಲಿ ಐಪ್ಯಾಪ್ ಡ್ಯಾಶ್ ಬೋರ್ಡ್ ಕೊಡ್ರಿ ಸರ್. ಮೇಡಮ್ ಪ್ರಶಾಂತ್ ಸರ್. ಸರ್ ಈಗ 15 ಫೈನಾನ್ಸ್ ವರ್ಕ್ ಇದ ಫೈನಲ್ ಆಗತ್ತಲ್ಲ ಸರ್? ಫೈನಲ್ ಸರ್. ಇದ ಒರಿಜಿನಲ್ ವರ್ಕ್ ಪ್ಲಾನ್ ಹಾಕಬೇಕು ಸರ್. ಡಮ್ಮಿ ಹಾಕಬಾರ್ದು ಸರ್ ಈಗ. ಅದೇ ಇದ ಫೈನಲ್ ವರ್ಕ್. ಈ ಗ್ರಾಮ್ ಸರ್ ಎಂಟ್ರಿ ಮಾಡಕ್ ಆಪ್ಷನ್ ಇಲ್ಲ ಸರ್. ಇಲ್ಲ ಸರ್. ಇಲ್ಲಿ ಅದನ್ನ ಅಲ್ಲಿ ಮಾಡೋದನ್ನ ಇಲ್ಲಿ ಮಾಡೋದು ಸರ್ ವರ್ಕ್. ನಾವು ಇಲ್ಲಿ ಮಾಡಿ ಅಲ್ಲಿ ಪುಷ್ ಮಾಡೋದು ಅಷ್ಟೇ ಸರ್. ಎಸ್ ಸರ್, ಎಸ್. ಎಂಟ್ರಿ ಮಾಡಿವಲ್ಲ ಸರ್. ಯಾರು ಮೇಡಮ್? ಹಾ ಸರ್, ಅದಕ್ಕ ನಾವು 15 ಫೈನಾನ್ಸ್ ಅದ ಆಕ್ಚುಯಲ್ ಪ್ಲಾನ್ ಟ್ಯಾಲಿ ಮಾಡ್ಕೊಂಡು ಉಳಿದಿದ್ದು ರಿಮೈನಿಂಗ್ ನಾವು ಡಮ್ಮಿ ಬಾಕ್ಸ್ ಪುಷ್ ಮಾಡ್ರ ನಡೀತದಲ್ಲ ಸರ್? ಮಾಡ್ಬೋದು ಮೇಡಮ್. 15 ಕಾಸು ಮಾತ್ರ ಒರಿಜಿನಲ್ ವರ್ಕ್ ಇಟ್ಕೋರಿ ಮೇಡಮ್. ಅದ ಮತ್ತೆ ನೆಕ್ಸ್ಟ್ ಬೇರೆ ಇದು ಸ್ಕೀಮ್ಸ್ ಪೇಮೆಂಟ್ ಮಾಡುವಾಗ ಮತ್ತೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬಾರ್ದು ಅನ್ನೋದಕ್ಕೆ ಕೇಳ್ತಾ ಇದ್ದೀನಿ ಸರ್. ಇಲ್ಲ ಮೇಡಮ್, ಎಲ್ಲಿ ಇಲ್ರಿ. 15 ಕಾಸು ಮಾತ್ರ ಈ ಪ್ರೆಸೆಂಟ್ ಏನ ಈ ಗ್ರಾಮ್ ಸರ್ಜ್ ಮಾಡ್ತಾರ ಅದೇ ರೀತಿನ ಇಲ್ಲಿ ಕ್ರಿಯೇಟ್ ಮಾಡಿ ಅಲ್ಲಿ ಪುಷ್ ಮಾಡಿ ಅಲ್ಲಿ ಯಥಾ ಪ್ರಕಾರ ಮಾಡಿದ್ರು ಮೇಡಮ್. ಉಳ್ಕಾದ ಏನೈತಿ ಮೇಡಮ್ ಪ್ರೆಸೆಂಟ್ ಹೆಂಗ್ ನಡೀತಿ ಹಿಂಗ ನಡೀತೀರಿ ಮೇಡಮ್. ಸರಿ ಸರಿ ಸರ್. ಎಸ್ ಸರಿ. ಓಕೆ ಸರ್. ಈಗ ಇನ್ನೊಂದು ಈ ಗ್ರಾಮದಲ್ಲಿ ಸರ್ ಪ್ರೊಫೈಲ್ ನಿಮ್ಗೆ ಐಡಿಯಾ ಐತಿ ಸರ್. ಪ್ರತಿ ವರ್ಷ ಅದ್ರ ಕೇಳ್ತಾರ ಸರ್. ಅದನ್ನ ನೀವು ಮಾಡಿದ್ರಿ ಸರ್. ಅದ್ರೆ ಅಲ್ಲಿ ಹೊಸದಾಗಿ ಬಂದಿದ್ ಸರ್ ಏನಂದ್ರೆ ಇಲ್ಲಿವರೆಗೆ ಸರ್ ಪಂಚಾಯತ್ ಒಂದು 20 ಮಂದಿ ಮೆಂಬರ್ದಾರ ಅಂದ್ರೆ 20 ವಾರ್ಡ್ ತೋರ್ಸತ್ ಸರ್. ಅಲ್ಲಿ ಒಂದು ವಾರ್ಡ್ಗೆ ಒಬ್ಬೊಬ್ಬನ ಸೆಲೆಕ್ಟ್ ಮಾಡ್ಬೇಕು ಸರ್. ವಾರ್ಡ್ ನಲ್ಲಿ ಪ್ರೆಸೆಂಟ್ ಪಂಚಾಯತ್ಗೆ 5 ವಾರ್ಡ್ ಇದ್ರು ಕೂಡ ಮೆಂಬರ್ ಒಂದೊಂದು ವಾರ್ಡ್ ಅಂತ ಅಲ್ಲಿ ಶೋ ಆಕತ್ ಸರ್. ಅಂದ್ರೆ ಈಗ ತಮ್ಮ ಅರ್ಥ ಏನಂದ್ರೆ 1 2 3 4 5 ಹಿಂಗ ಒಂದ್ ವಾರ್ಡಿಗೆ ಇಬ್ರು ಇದ್ರೆ ಸೆಕೆಂಡ್ ನಂಬರ್ ಒಂದು ಸರ್. 20 ಮೆಂಬರ್ ಮೇಲೆ ವಾರ್ಡ್ ಕ್ರಿಯೇಟ್ ಆಕೈತೆ ಸರ್. ಆಟೋಮೆಟಿಕ್ ಆಗಿರುತ್ತೆ ಸರ್. ಈಗ ಹಿಂಗೇನ್ರಿ? 10 ಮಂದಿ ಮೆಂಬರ್ ಸರ್ 10 ವಾರ್ಡ್ ತೋರ್ಸುತ್ತೆ ಸರ್. ಅದಕ್ಕಿಂತ ಮುಂಚೆ ಸರ್ ಈಗ ಮೆಂಬರ್ ಸರ್ ಸೆಲೆಕ್ಟ್ ಆಗಿ ಬಂದಾರ ಸರ್. ಅವ್ರು ಯಾವ ಕ್ಯಾಟಗರಿ ಬಂದಾರ ಅನ್ನೋದು ಅಲ್ಲಿ ಕೇಳ್ತದೆ ಸರ್. ಅಲ್ಲಿ ಆಪ್ಷನ್ ಅದಾವ ಸರ್. ಎಸ್ ಸರ್ ನಾವು ಕ್ಲಿಕ್ ಮಾಡೋದ್ರಿ. ಎಸ್ ಸರ್. ಲೇಡಿ ಹೆಣ್ಮಕ್ಳು ಅದು ಯಾವ ಕ್ಯಾಟಗರಿ ಆಯ್ಕೆ ಬಂತಾವ. ಶ್ರೀಶೈಲ್ ಸರ್ ಒಬ್ಬರಿಗೆ GP ದವ್ರು ಹಾಕಿದ್ರು ಏನಂತಂದ್ರ ಚೇಂಜ್ ದ ಲೊಕೇಶನ್ ಅಂತ ಏನು ಎರರ್ ಬರಾಕತ್ತದ ಸರ್. ಹೌದು, ವರ್ಕ್ ಕ್ರಿಯೇಟ್ ಮಾಡ್ದಾಗ ಬರ್ತದೆ ಸರ್. ಅದು ಏನ್ ಆಕ್ಚುಲಿ ಸರ್ ಇದನ್ನ ಅಲ್ಲಿ ವಿಲೇಜ್ ಚೇಂಜ್ ಮಾಡ್ಕೋಬೇಕು ಸರ್ ಅಷ್ಟೇ, ಮತ್ತೇನಿಲ್ಲ. ಅಸೆಟ್ ಲೊಕೇಶನ್ ಮ್ಯಾಂಡೇಟರಿ ಅಂತ ಅನ್ನೋದಿರ್ತದ. ಎಸ್ ಸರ್, ಅದು ವಿಲೇಜ್ ಚೇಂಜ್ ಮಾಡ್ಕೋಬೇಕು ಸರ್. ಅಲ್ಲಿ ಬೇರೆ ವಿಲೇಜ್ ಅಥವಾ ಅಲ್ಲಿ ಅದ ಎಡಿಟ್ ಮಾಡ್ಬೇಕಂದ್ರೆ ವರ್ಕ್ ಅದನ್ನ ವರ್ಕ್ ಎಡಿಟ್ ಮಾಡಿ ಈಗ ಒಂದು ಈಗ ಪ್ರೆಸೆಂಟ್ ಒಂದು ಯಾವ್ದೋ ಒಂದು ಹಳ್ಳಿ ತಗೊಂಡಾರ ಸರ್. ಈಗ ಅವ್ರ ಬೇರೆ ಹಳ್ಳಿ ಸೆಲೆಕ್ಟ್ ಮಾಡ್ಕೋತಾರ ಸರ್. ಅಂದ್ರೆ ಈಗ ಸೆಕೆಂಡ್ ಡಾಟಾದಾಗ ಅದು ಒಂದು ಬೇರೆ ಹಳ್ಳಿ ಸೆಲೆಕ್ಟ್ ಆಗಿರುತ್ತೆ ಸರ್. ಓಕೆ ಓಕೆ ಓಕೆ. ಅಲ್ಲಿ ಏನೋ ಲಿಂಕ್ ಐತೆ ಅಂತ ಹೇಳಿ ಸರ್ ಅವರು ಟ್ರೈನಿಂಗ್ ದಲ್ಲಿ. ಹಿಂಗ್ ಬಂದ್ರ ಇಶ್ಯೂ ಅಂದ್ರೆ ಬೇರೆ ಯಾವ್ದೋ ಒಂದು ವಿಲೇಜ್ ಸೆಲೆಕ್ಟ್ ಮಾಡ್ರ ಆಕೈತಲ್ಲ? ಎಸ್ ಆಕೈತೆ ಸರ್. ಓಕೆ. ಇವ್ರು ಬೆನಕನಹಳ್ಳಿ ಅವ್ರು ಅದಾರಲ್ಲ? ಹಾ ಸರ್, ನಾನು ಚೆಕ್ ಮಾಡಿ ನೋಡ್ತೀನಿ ಸರ್. ಚೆಕ್ ಮಾಡ್ರಿ. ಓಕೆ ಸರ್. ಮತ್ತ ಇನ್ನೊಂದ್ಸಲ ನೋಡ್ರಿ ಎಲ್ಲಾರು ಕೇಳ್ಕೊರಿ. ಇದು ಸರ್ ಹೇಳ್ದಂಗ ಬ್ರೀಫ್ ಆಗಿ ಏನ್ ಹೇಳ್ಯಾರ ಅಂತಂದ್ರ, ಒಂದು ಫಸ್ಟ್ ರಿಸೋರ್ಸ್ ಇಲ್ಲಪ್ಪ ಅಂತ 90% ಜನ ಎಲ್ಲಾರು ಮಾಡ್ಕೊಂಡಿರಿ. ಓಕೆ. ಐಪಾಬ್ನಾಗ ನೆಕ್ಸ್ಟ್ ಎರರ್ಸ್ಗಳು ಏನಾರ ನೀವು ಫಸ್ಟ್ ಪ್ರಭಾಕರ್ ಭಟ್ ಸರ್ ಅವರು ಹೇಳಿದ್ರು ಏನಂತಂದ್ರ, ನಿಮ್ದು ಕೆಲವೊಂದ್ ಜನರದು ಆಕ್ಟಿವಿಟಿ ಕ್ರಿಯೇಷನ್ ಮಾಡಕ್ ಹೋದ್ರೆ ಅಲ್ಲಿ ಏನು ಬರ್ತಾ ಇಲ್ಲ. ಓಕೆ. ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಅವ್ರು ಸರ್, ಫಸ್ಟ್ ನೀವು ಐಪಾಪ್ ರಿಪೋರ್ಟ್ಸ್ನಾಗ ಹೋಗಿ ಅಲ್ಲಿ ಲಾಸ್ಟ್ ಮಾಡಿಫಿಕೇಶನ್ ಸೆಂಡ್ ಮಾಡ್ಬೇಕು ನೀವು. ಎಲ್ಲಿ ಇಒ ಲಾಗಿನ್ ಇಂದ ಅಪ್ರೂವಲ್ ಆದ್ಮೇಲೆ ನೀವೇನ್ ಮಾಡ್ಬೇಕಲ್ಲಿ ಡ್ರಾಫ್ಟ್ ಪರ್ಸ್ಪೆಕ್ಟಿವ್ ಪ್ಲಾನ್ ಅಂತ ಏನು ಆಪ್ಷನ್ ತೋರಿಸಿರಲ್ಲ ಅವರು,
ಅಲ್ಲಿ ನೀವು 22 ಇದನ್ನ ತೋರಿಸ್ತಾವು ಬೇರೆ ಬೇರೆ ಹೆಲ್ತ್ ಕ್ಲೀನ್ ಎಲ್ಲ ಬೇರೆ ಬೇರೆ ಸರ್ಕಲ್ಸ್ ತೋರಿಸ್ತಾವಲ್ಲಿ. ಅಲ್ಲಿ ನೀವು ನಿಮ್ಮ ವರ್ಕ್ ಪ್ರಕಾರ ಯಾವ ಬೇಕಲ್ಲ ಅವನ್ನಷ್ಟೇ ಅಪ್ಡೇಟ್ ಮಾಡ್ಕೋಬಹುದು, ಎಲ್ಲಾನು ಅಪ್ಡೇಟ್ ಮಾಡ್ಬೇಕಂತಿಲ್ಲ. ಓಕೆ, ಅವನ್ನೆಲ್ಲ ಅಪ್ಡೇಟ್ ಮಾಡಿ ಫ್ರೀಸ್ ಆದ್ಮೇಲೆ ಇಲ್ಲಿ ಆಕ್ಟಿವಿಟಿ ಕ್ರಿಯೇಷನ್ ತೋರಿಸ್ತೈತಿ. ಓಕೆ, ಒಂದು PPID ನಾಗ ನೀವು 100 ವರ್ಕ್ಸ್ ಕ್ರಿಯೇಟ್ ಮಾಡಬಹುದು ಅಥವಾ 100 PPID ಕ್ರಿಯೇಟ್ ಮಾಡ್ಕೊಂಡು ಒಂದು ವರ್ಕ್ ಕ್ರಿಯೇಟ್ ಮಾಡಬಹುದು. ಓಕೆ, ಆಮೇಲೆ ಇನ್ನೊಂದು ಏನ್ ಹೇಳಿದ್ರಪ್ಪ ಅಂದ್ರೆ ಸರ್, ಈ ಆಗಲೇ ನೋಡಿದ್ವಿ ನಾವೀಗ ಅಲ್ಲಿ ನೀವು ರಿಸೋರ್ಸ್ ಡೆವಲಪ್ನಾಗ ಟೈಡ್, ಅನ್ಟೈಡ್ ಮತ್ತೆ ನೆಕ್ಸ್ಟ್ OSR ಆಮೇಲೆ ಯಾವುದು SBM, RWS ಯಾವ್ಯಾವ ನೀವು ತಗೊಂಡಿರ್ತಾರಲ್ಲ ಅಲ್ಲಿ ಅವು ಕಂಪಲ್ಸರಿನೂ ಅವಕ್ಕೆಲ್ಲಾನು ಅಲೋಕೇಶನ್ ಆಗ್ಬೇಕು ಮತ್ತು ವರ್ಕ್ ತಗೋಬೇಕು. ಸರ್ ಇಷ್ಟು ಕ್ಲಿಯರ್ ಐತಲ್ಲ ಸರ್ ಇದು? ಎಸ್ ಸರ್, ಕ್ಲಿಯರ್ ಸರ್. ಓಕೆ, ಇನ್ನೊಂದು ಸರ್ ಹೇಳ್ದಂಗ ಪ್ರೊಫೈಲ್ ಅಪ್ಡೇಟ್ ಮಾಡಂತ ಹೇಳ್ತೈತಿ. ಓಕೆ, ನೀವೇನ್ ಪ್ರೊಫೈಲ್ ಏನ್ ಮಾಡ್ತಿದ್ರಿ ಈ ಗ್ರಾಮ ಸ್ವರಾಜ್ನಾಗ ಎಲ್ಲರೂ ಲಾಸ್ಟ್ ಇಯರ್ ಮಾಡಿದಿರಿ. ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ನೀವು ಎಲ್ಲಿ ಪಂಚಾಯತ್ ಪ್ರೊಫೈಲ್ ಅಂಡರ್ ಹೋಗಿ ಜನರಲ್ ಪ್ರೊಫೈಲ್ನಾಗ ಹೋಗಿ ನೀವು ಅಧ್ಯಕ್ಷದ ಎಲ್ಲ ಡೀಟೇಲ್ಸ್ಗಳು ಇನ್ನೊಂದ್ಸಲ ಫ್ರೀಸ್ ಮಾಡ್ತೀರಾ, ಅನ್ಫ್ರೀಸ್ ಮಾಡಿ. ಓಕೆ, ಈ ಸಲ ಹಂಗೆ ಮಾಡಿದ್ರೆ ನಡೆಯೋಂಗಿಲ್ಲ. ನಿಮ್ದು ಇದನ್ನು ಮಾಡ್ಬೇಕು, ಏನಂದ್ರೆ ಮೆಂಬರ್ಸ್ದನ್ನು ಅನ್ಫ್ರೀಸ್ ಮಾಡಿ ಇನ್ನೊಂದ್ಸಲ ಅದು ಎಲೆಕ್ಟೇಟಿವ್ ರಿಪ್ರೆಸೆಂಟೇಟಿವ್ ಅಂತ ಆಪ್ಷನ್ ಐತಲ್ಲಿ, ಅಲ್ಲಿ ಆ ವಾರ್ಡ್ ವಾಯ್ಸ್ ಪ್ರಕಾರ ನೀವು ಮ್ಯಾಪಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಆ್ಯಡ್ ಎಂಪ್ಲಾಯ್ ಅಂತ ಒಂದು ತೆಳಗೊಂದು ಆಪ್ಷನ್ ಐತೆ, ಅಲ್ಲಿ ನೀವು PDO ಹೆಸರು ಹಾಕಬೇಕು. ಕರೆ ಡೆಸಿಗ್ನೇಷನ್ ಏನು ತಗೋಬೇಕಲ್ಲಿ ಸೆಕ್ರೆಟರಿ ಅಂತ ತಗೋಬೇಕು. ಇದಿಷ್ಟೆಲ್ಲ ಫ್ರೀಸ್ ಆದ್ಮೇಲೆ ಲಾಸ್ಟ್ ಅದು EO ಅಪ್ರೂವಲ್ ಹೋಗ್ತೈತ್ರಿ. ಓಕೆ, EO ಅಪ್ರೂವಲ್ ಕೊಟ್ಟ ಆದ್ಮೇಲೆ ಅದು ಎರರ್ ಬರೋದಿಲ್ಲ. ಇಲ್ಲಾಂದ್ರೆ ಅದು ಅಪ್ರೂವ್ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಪಂಚಾಯತ್ ಪ್ರೊಫೈಲ್ ಪೆಂಡಿಂಗ್ ಅಂತ ಬರ್ತೈತಿ. ಸರ್ ಇನ್ನೊಂದ್ ಸರ್, ಲಾಸ್ಟ್ ಇಯರ್ ಸರ್ ಅಧ್ಯಕ್ಷ PDO ಅಂತ ಫೋಟೋ ಅಷ್ಟ ಹಾಕಿದ್ವಿ ಸರ್. ಎಲ್ಲಾ ಅದೇ ಸರ್, ಅದನ್ನೇ ಹೇಳತ್ತೇನೆ ಸರ್. ಅವ್ರಿಗೆ ಲಾಸ್ಟ್ ಏನ್ ಮಾಡ್ತಿದ್ರು ಅಷ್ಟ ಫ್ರೀಸ್ ಮಾಡ್ತಿದ್ರು ಸರ್ ಇವರೆಲ್ಲರೂ. ಕಂಪಲ್ಸರಿ ಮೆಂಬರ್ಸ್ ಮತ್ತು ವಾರ್ಡ್ ವೈಸ್ ಮ್ಯಾಪಿಂಗ್ ಮಾಡ್ಬೇಕು, ಕರೆಕ್ಟ್ ಆಗಿ ಮ್ಯಾಪ್ ಮಾಡ್ಬೇಕ್ರಿ. ಯಾರ್ ಫೋಟೋಸ್ ಕಂಪಲ್ಸರಿ ಸರ್, ಮೆಂಬರ್ ಫೋಟೋ, ಮೆಂಬರ್ ಫೋಟೋನ ಹಾಕ್ಬೇಕು. ಮತ್ತು ನೆಕ್ಸ್ಟ್ ಏನಂತಂದ್ರೆ ನೀವು ಆ್ಯಡ್ ಎಂಪ್ಲಾಯ್ ಅಂತ ಒಂದು ಆಪ್ಷನ್ ಐತಲ್ಲಿ, ಅಲ್ಲಿ PDO ಡೀಟೇಲ್ಸ್ ಹಾಕ್ಬೇಕು. ಕರೆ ಡೆಸಿಗ್ನೇಷನ್ ಸೆಕ್ರೆಟರಿ ಅಂತ ಸೆಲೆಕ್ಟ್ ಮಾಡ್ಬೇಕಲ್ಲಿ ಕಂಪಲ್ಸರಿ. ಓಕೆ, ಇದು ಅನ್ಫ್ರೀಸ್ ಜಡ್ಪಿನ್ ಮಾಡ್ಕೋಬೇಕಾ ಇಲ್ಲ ನಮ್ಮ ಇಲ್ಲ ನಿಮ್ ಲಾಗಿನ್ನಾಗ ಮಾಡ್ಬೇಕು. ಅನ್ಫ್ರೀಸ್ ನಿಮ್ ಲಾಗಿನ್ನಾಗ ಮಾಡ್ಕೋಬೇಕು. ಅನ್ಫ್ರೀಸ್ ಏನ್ ಮಾಡ್ರಿ, ಒಂದು ಏನಪ್ಪಾ ಅಂತಂದ್ರ ನಿಮ್ದು ADM ಲಾಗಿನ್ನಾಗ ನೀವೇನ್ ಮಾಡ್ತಿದ್ರಿ, ಪಂಚಾಯತ್ ಪ್ರೊಫೈಲ್ ಅಂದ್ರ ಜನರಲ್ ಪ್ರೊಫೈಲ್ ಅಪ್ಡೇಟ್ ಮಾಡ್ತಿದ್ರಿ ಎಲ್ಲಾರು, ಕರೆಕ್ಟ್ ಇಲ್ರಿ? ಅಲ್ಲಿ ನೀವ್ ಏನ್ ಮಾಡ್ಬೇಕಂದ್ರ ಜನರಲ್ ಪ್ರೊಫೈಲ್ ತೆಳಗ ಒಂದು ಆಪ್ಷನ್ ಐತಿ, ಎಲೆಕ್ಟೆಡ್ ಮೆಂಬರ್ಸ್ ಅಂತ ಐತಿ. ಅದ್ರ ಮೇಲೆ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಅಂತ ಐತಿ. ಓಕೆ, ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ನೀವು ಲಾಗಿನ್ ಇದೆ, ಒಂದೇ ನಿಮಿಷ ತೋರಿಸ್ಬಿಡ್ತೀನಿ. ಶೇರಿಂಗ್ ಇದು ಮಾಡ್ರಿ, ಕ್ಲೋಸ್ ಮಾಡಿ. ತೋರಿಸ್ಬಿಟ್ಟು ಸ್ವಲ್ಪ ಅಂದ್ರೆ ಕ್ಲಿಯರ್ ಆಗ್ಬಿಡತ್ತೆ ಸರ್. ಶೇರಿಂಗ್ ಇವ್ರು ಕ್ಲೋಸ್ ಮಾಡ್ರಿ, ನಾ ಶೇರ್ ಮಾಡ್ತೀನಿ. ಹಾ ಓಕೆ, ನೀವು ಕ್ಲೋಸ್ ಮಾಡ್ರಿ. ಶಿರ್ಸಂಗಿ ಅವ್ರು ಕ್ಲೋಸ್ ಮಾಡ್ರಿ. ಅದನ್ನ ತೋರಿಸ್ಬಿಡ್ರಿ ಸರ್. ಹೇಳ್ರಿ ಸರ್, ಈಗ 15 ಹಣಕಾಸು ಆಕ್ಚುಯಲ್ ಪ್ಲಾನ್ ಹಾಕ್ಬೇಕಂತ ಹೇಳಿದ್ರಿ. ಒಂದ್ ವೇಳೆ ಬೈ ಚಾನ್ಸ್ ಸ್ವಲ್ಪ ಚೇಂಜಸ್ ಮಾಡೋದಿದ್ರೆ ಅವಾಗ ಎಡಿಟ್ ಆಪ್ಷನ್ ಬಿಡ್ತಾರ್ರಿ? ಅದೇ ಸರ್ ಹೇಳ್ದಂಗೆ, ಈಗ ಅವರು ರಿವರ್ಟ್ ಬಗ್ಗೆನೂ ರಿವರ್ಟ್ ಅಂತೂ ಮಾಡಂಗಿಲ್ಲ ಅಂತ ಹೇಳಿದಾರು. ಮತ್ತು ಸಪ್ಲಿಮೆಂಟರಿ ಪ್ಲಾನ್ ಬಗ್ಗೆನೂ ಇಲ್ಲ. ಓಕೆ, ಅದಕ್ಕೆ ನೀವು ಆದಷ್ಟು ಮಟ್ಟಿಗೆ ಎಲ್ಲರೂ ರೆಗ್ಯುಲರ್ ಅಂದ್ರೆ ಕರೆಕ್ಟ್ ಪ್ಲಾನ್ ಹಾಕೋದು ಟ್ರೈ ಮಾಡ್ರಿ. ಇಲ್ಲಾಂದ್ರೆ ಮತ್ತೆ ಡಮ್ಮಿನ ಹಾಕೈತಿ. ಮತ್ತೆ ಆದಷ್ಟು ಮಟ್ಟಿಗೆ ಎಲ್ಲರೂ ರಿಯಲ್ ಪ್ಲಾನ್ ಹಾಕೋಕೆ ಟ್ರೈ ಮಾಡ್ರಿ. ಲಾಸ್ಟ್ ಮಿನಿಟ್ ಸ್ವಲ್ಪ ಚೇಂಜಸ್ ಏನಾದ್ರು ಬಂತು ಅಂದ್ರೆ ಬೈ ಚಾನ್ಸ್ ಅಲ್ಲ ನೆಕ್ಸ್ಟ್ ಇಯರ್ ಅದೇ ಮೇಡಮ್ ಕ್ಲೋಸಿಂಗ್ ಬಂದಿದಲ್ಲ ಸರ್, ಈಗ ನಾವು ವರ್ಕ್ ಚೇಂಜಸ್ ಮಾಡ್ಕೋತೀವಿ, ಅವಾಗ ಮತ್ತದು ಪ್ರಾಬ್ಲಮ್ ಆಗತ್ತೆ ಅಂತ ಅನ್ಸಿಕೆ ಅಷ್ಟೇ ಸರ್. ಅಲ್ಲ ಈಗ ಏನಿದೆ ಆಕ್ಚುಲಿ ಏನ್ ಪ್ಲಾನ್ ಇದೆ ಅದನ್ನೇ ಏನ್ ಚೇಂಜಸ್ ಕೊಡೋದಿಲ್ಲ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡೇನೆ ಎಲ್ಲರೂ ಪ್ಲಾನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸಪೋಸ್ ಅಂತ ಅನಿವಾರ್ಯತೆಯಲ್ಲಿ ಏನಾದ್ರು ಚೇಂಜಸ್ ಇದ್ರೆ ನೆಕ್ಸ್ಟ್ ಇಯರ್ಗೆ ಏನಾದ್ರು ಮತ್ತೆ ಸಪ್ಲಿಮೆಂಟರಿ ಪ್ಲಾನ್ ಆ ತರ ಕೊಡ್ಬೋದು ರಿಕ್ವೆಸ್ಟ್ ರೈಸ್ ಆದಾಗ. ಸದ್ಯಕ್ಕೆ ನೀವು ತಲೆಯಿಂದ ತೆಗಿಬೇಕು ಅದನ್ನ. ಮತ್ತೆ ನಾವು ಆಮೇಲೆ ಚೇಂಜ್ ಮಾಡ್ಕೊಂಡ್ರಾಯ್ತು, ಸದ್ಯಕ್ಕೆ ರಿಪೋರ್ಟ್ ಅಲ್ಲಿ ಬರೋ ತರ ಡಮ್ಮಿ ಪ್ಲಾನ್ ಹಾಕ್ಬಿಡೋಣ, ನೆಕ್ಸ್ಟ್ ಯಾವಾಗ ಫೈನಲ್ ಆಗ್ತದೆ ಅವಾಗ ಚೇಂಜ್ ಮಾಡ್ಕೊಂಡ್ರಾಯ್ತು ಅನ್ನೋದಿಲ್ಲ. ಆತರ ಇಲ್ಲ. ಏನ್ ನಿಮ್ದು ಮ್ಯಾನ್ಯುವಲಿ ಪ್ಲಾನ್ ಅನ್ನ ಫೈನಲ್ ಮಾಡ್ಕೊಳ್ಳೇಬೇಕು. ಫೈನಲ್ ಮಾಡ್ಕೊಂಡೇನೆ ಇದ್ರಲ್ಲಿ ಮ್ಯಾಚ್ ಮಾಡ್ಬೇಕು ಅಷ್ಟೇ. ಓಕೆ, ಇಲ್ಲಿ ಈ ಗ್ರಾಮ ಸ್ವರಾಜ್ ಅಲ್ಲಿ ಈಗ ಅವ್ರು ಏನ್ ಹೇಳ್ತಾ ಇದ್ರು, ಇದು ಶೇರ್ ಆಗಿದೆಯಲ್ಲ ಸ್ಕ್ರೀನ್? ಆಗಿದೆ ಸರ್. ಇಲ್ಲಿ ಈ ಗ್ರಾಮ ಸ್ವರಾಜ್ ಬೆಳಗಾವಿ ಮೈ ಪ್ರೊಫೈಲ್ ಅಂತ ಇದೆ, ಆಮೇಲೆ ಪಂಚಾಯತ್ ಬಾರ್ ಕೌನ್ಸಿಲ್ ಪ್ರೊಫೈಲ್ ಅಂತ ಇದೆ. ಇಲ್ಲಿ ಜನರಲ್ ಪ್ರೊಫೈಲು, ಬೇಸಿಕ್ ಪ್ರೊಫೈಲು, ಜನರಲ್ ಎಲೆಕ್ಟೆಡ್ ಮೆಂಬರ್, ಕಮಿಟಿ ಮೆಂಬರ್, ಮಿಸಲೇನಿಯಸ್ ಡೀಟೇಲು, ಎಂಪ್ಲಾಯಿ ಡೀಟೇಲು ಮತ್ತೆ ಡೆಲಿವರಿ ಆಫ್ ಸರ್ವಿಸ್, ಇಷ್ಟು ಆಪ್ಷನ್ ಇದೆ. ನೀವು ಎಲ್ಲ P2 ಇದರಲ್ಲಿ P2ದಲ್ಲಿ ಐಪಾಪ್ ವರ್ಕ್ ಎಲ್ಲ ಕ್ರಿಯೇಟ್ ಆದ್ಮೇಲೆ ಮುಚ್ತು ಈ ಗ್ರಾಮ ಸ್ವರಾಜ್ EGS ಅಂತ ಮಾಡಕ್ ಹೋದವಾಗ
ನಿಮ್ಗೆ ಪಂಚಾಯತ್ ಪ್ರೊಫೈಲ್ ಅಪ್ರೂವಲ್ ಮಾಡ್ಕೋರಿ ಅಂತ ಏನ್ ಯಾರಿಗ್ ಮೆಸೇಜ್ ಬರ್ತದೆ ಅವ್ರ ಏನ್ ಮಾಡ್ಬೇಕು ಇಲ್ಲಿ ಈ ಗ್ರಾಮ ಸ್ವರಾಜ್ ಲಾಗಿನ್ ಮಾಡಿ. ಲಾಗಿನ್ ಮಾಡಿದವಾಗ ಇಲ್ಲಿ ಆಲ್ರೆಡಿ ನಾವು ಮಾಡಿದೀವಿ ಜನರಲ್ ಪ್ರೊಫೈಲ್ ಅಲ್ಲಿ ಏನೇನ್ ಡೀಟೇಲ್ ಹಾಕ್ಬೇಕು ನಿಮ್ಗೆ ಗೊತ್ತಾಗ್ತದೆ. ಬೇಸಿಕ್ ಡೀಟೇಲ್ ಇದೆ, ಜನಸಂಖ್ಯೆ ಮತ್ತೆ ವಾರ್ಡ್ಗಳು ಇವೆಲ್ಲ ಏನ್ ಡೀಟೇಲ್ ಇದೆ ಅದನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಬೇಕು. ಆಲ್ರೆಡಿ ಫ್ರೀಸ್ ಆಗಿದ್ದಿದ್ರೆ ಅದನ್ನ ಅನ್ಫ್ರೀಸ್ ಮಾಡ್ಕೋಬೇಕು. ಆಮೇಲೆ ಬೇಸಿಕ್ ಡಾಟಾ ಇದೆ, ಬೇಸಿಕ್ ಡಾಟಾದಲ್ಲೂ ಸರ್ ಕಂಟಿನ್ಯೂ ಮಾಡಿ ಸರ್. ಸ್ಟ್ರಕ್ ಆಗೈತೆ ನೋಡ್ರಿ, ಸ್ಟ್ರಕ್ ಆಗೈತೆ. ಆಯ್ತು, ಒಂದೇ ನಿಮಿಷ. ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಬಹಳಷ್ಟು ಗ್ರಾಮ ಪಂಚಾಯತಿಯವರು ನಾವು ಈಗಾಗಲೇ ನಾವು ಎಂಟ್ರಿ ಮಾಡಿದ್ವಿ ಹಿಂದೆ. ಯಾವ ರೀತಿ ಎಂಟ್ರಿ ಮಾಡಿದ್ವಿ ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ವಾರ್ಡ್ಗಳಿದಾವೆ ಆ ವಾರ್ಡ್ ಪ್ರಕಾರ ನಾವು ಮಾಹಿತಿಯನ್ನು ಎಂಟ್ರಿ ಮಾಡಿದ್ವಿ. ಬಟ್ ಇಲ್ಲಿ ಒಂದೊಂದು ಮೆಂಬರ್ಗೆ ಒಂದೊಂದು ವಾರ್ಡ್ ಅನ್ನೋ ರೀತಿಯಲ್ಲಿ ಅದು ನಾವಿಲ್ಲಿ ಎಂಟ್ರಿ ಮಾಡ್ಬೇಕಾಗ್ತದೆ. ಒಂದು ವಾರ್ಡ್ಗೆ ನಮ್ಮಲ್ಲಿ 4 ಜನ ಮೆಂಬರ್ ಇರ್ತಾರೆ, ಇನ್ನೊಂದು ವಾರ್ಡ್ಗೆ 2 ಜನ ಮೆಂಬರ್ ಇರ್ತಾರೆ, ಇನ್ನೊಂದು ವಾರ್ಡ್ಗೆ 3 ಜನ ಮೆಂಬರ್ ಇರ್ಬೋದು. ಈ ರೀತಿ ಬೇರೆ ವಾರ್ಡ್ಗೆ ಬೇರೆ ಬೇರೆ ಸಂಖ್ಯೆಗಳು ವ್ಯತ್ಯಾಸ ಇರ್ತವೆ. ನಾವು ಇಲ್ಲಿ ಎಂಟ್ರಿ ಮಾಡುವಾಗ ಗಮನಿಸಬೇಕಾಗಿದ್ದು ಇಲ್ಲಿ ಜನರಲ್ ಇಲೆಕ್ಷನ್ ಡೀಟೇಲ್ ಅಂತ ಇದೆ. ಜನರಲ್ ಇಲೆಕ್ಷನ್ ಡೀಟೇಲ್ ಅನ್ನೋಲ್ಲಿ ಆಡ್ ಅಂತ ಹೋಗಿ ಅಲ್ಲಿ ನಾವು ಹೋದವಾಗ ನಮ್ಗೆ ಏನ್ ಕಾಣಿಸ್ತದೆ, ನಿಮ್ಮಲ್ಲಿ ಇರ್ತಕ್ಕಂಥ ಮೆಂಬರ್ಗಳು ಯಾವ ಕೆಟಗರಿದಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಟೋಟಲ್ ವಾರ್ಡ್ ನೀವು ಮೆಂಬರ್ಗಳು ಎಷ್ಟಿದ್ದಾರೆ ಅಷ್ಟು ಸಂಖ್ಯೆ ಹಾಕಿದ್ರೆ ಇಲ್ಲಿ ಈ ರೀತಿ ಓಪನ್ ಆಗ್ತದೆ. ಈಗ ನಾ ಫ್ರೀಸ್ ಇರೋದ್ರಿಂದ ನಿಮ್ಗೆ ಅದು ಜಸ್ಟ್ ಇನ್ಫಾರ್ಮೇಶನ್ ತೋರಿಸ್ತಾ ಇದ್ದೀನಿ. ವಾರ್ಡ್ ವೈಸ್ ಸಪೋಸ್ ನಿಮ್ಮ 1ನೇ ವಾರ್ಡ್ ಅಲ್ಲಿ 2 ಜನ ಮೆಂಬರ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಅವಾಗ ಒಬ್ಬ ಮೆಂಬರಿಗೆ ವಾರ್ಡ್ ನಂಬರ್ 1, ಇನ್ನೊಬ್ಬ ಮೆಂಬರಿಗೆ ವಾರ್ಡ್ ನಂಬರ್ 2. ವಾರ್ಡ್ ನಂಬರ್ 1 ಒಬ್ಬ ಮೆಂಬರು ನಿಮ್ಮಲ್ಲಿ ಏನಿರ್ತಾರೆ ಅನ್ರಿಸರ್ವ್ಡ್ ಇರ್ಬೋದು, ಅವಾಗ ಅನ್ರಿಸರ್ವ್ಡ್ ಅಂತ ನೀವು ಟಿಕ್ ಮಾಡ್ಕೋಬೇಕು. ವಾರ್ಡ್ ನಂಬರ್ 2ದಲ್ಲಿ ಮಹಿಳಾ ಮೀಸಲಾತಿ ಇರ್ತದೆ, ರಿಸರ್ವೇಶನ್ ಮಹಿಳೆ ಇರ್ತೀರಿ. ನಿಮ್ ವಾರ್ಡ್ ಯಾವ ರೀತಿ ಇಲೆಕ್ಷನ್ ಆಗಿರ್ತದೆ ಅದ್ರದನ್ನ ಫಸ್ಟ್ ನೀವು ಮಾಡ್ಕೋಬೇಕಾಗ್ತದೆ. ಆಮೇಲೆ ವಾರ್ಡ್ ನಂಬರ್ 2ರಲ್ಲಿ ನಿಮ್ಮಲ್ಲಿ 3 ಜನ ಮೆಂಬರ್ ಇರ್ತಾರೆ. ವಾರ್ಡ್ ನಂಬರ್ 1ರಲ್ಲಿ 2 ಜನ ಮೆಂಬರ್ ಇದ್ರೆ ವಾರ್ಡ್ 1 ವಾರ್ಡ್ 2 ಅಂತ ಇಬ್ಬರು ಮೆಂಬರಿಗೆ ತೋರಿಸ್ತೀರಿ. ಆಮೇಲೆ ವಾರ್ಡ್ ನಂಬರ್ 2ರಲ್ಲಿ 3 ಜನ ಮೆಂಬರ್ ಇದ್ರೆ ಒಬ್ಬ ಮೆಂಬರ್ ಅನ್ನ ವಾರ್ಡ್ ನಂಬರ್ 3 ಅಂತ ತೋರಿಸ್ತೀರಿ, ಇನ್ನೊಬ್ಬ ಮೆಂಬರ್ ಅನ್ನ ವಾರ್ಡ್ ನಂಬರ್ 4 ಅಂತ ತೋರಿಸ್ತೀರಿ, ಇನ್ನೊಬ್ಬ ಮೆಂಬರ್ ಅನ್ನ ವಾರ್ಡ್ ನಂಬರ್ 5 ಅಂತ ತೋರಿಸ್ತೀರಿ. 3ನೇ ವಾರ್ಡ್ ಅಲ್ಲಿ 3 ಜನ ಮೆಂಬರ್ ಇರ್ಬೋದು, ಆವಾಗ ವಾರ್ಡ್ ನಂಬರ್ 6 ಅಂತ ತೋರಿಸ್ತೀರಿ, ವಾರ್ಡ್ ನಂಬರ್ 7 ಅಂತ ತೋರಿಸ್ತೀರಿ, ವಾರ್ಡ್ ನಂಬರ್ 8 ಅಂತ ತೋರಿಸ್ತೀರಿ. ಈ ರೀತಿ ನಿಮ್ಮಲ್ಲಿ ಇರ್ತಕ್ಕಂಥ ಮೆಂಬರ್ಗಳನ್ನ ವಾರ್ಡ್ ವೈಸ್ ನೀವು ಡಿವೈಡ್ ಮಾಡ್ಕೋಬೇಕು. ಆಕ್ಚುಲಿ ಒಂದೊಂದು ವಾರ್ಡ್ 3 ವಾರ್ಡ್ ಇರ್ತದೆ ನಿಮ್ಮಲ್ಲಿ, ಆದ್ರೆ ಇಲ್ಲಿ ಎಷ್ಟು ಮೆಂಬರ್ ಇದ್ದಾರೆ ಅಷ್ಟು ವಾರ್ಡ್ಗಳು. ಆ ಮೆಂಬರ್ಗಳು ಯಾವ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿದ್ದಾರೆ ಅಂದ್ರೆ ನಿಮ್ಗೆ ರಿಸರ್ವ್ ಇತ್ತು ಅನ್ನೋದನ್ನ ಇಲ್ಲಿ ನೀವು ಆಯಾ ಮೆಂಬರ್ಗಳನ್ನ ಇಲ್ಲಿ ಟ್ಯಾಲಿ ಮಾಡ್ಕೊಂಡು ಫಸ್ಟ್ ನೀವು ಫ್ರೀಸ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಎಲ್ಲಾ ಗ್ರಾಮ ಪಂಚಾಯತಿಗೆ 50% ಮಹಿಳಾ ಮೀಸಲಾತಿ ಇರ್ತದೆ. ಅಲ್ಲಿ ಮಹಿಳೆಯರ ಸೀಟ್ ಯಾವ್ದು ಅಂತ ಯಾವ ವಾರ್ಡ್ಗೆ ಅಂತ ನೀವು ಹಂಚಿಕೆ ಮಾಡ್ಕೋಬೇಕು. SC ST ಯಾವ ಮೆಂಬರ್ಗಳು ಅಂತ ಅದನ್ನ ಇಲ್ಲಿ ನೀವು ತೋರಿಸ್ಬೇಕು. ರಿಸರ್ವೇಶನ್ ಯಾವ್ದು ರಿಸರ್ವೇಶನ್ ಇಲ್ಲ ಅಂತಂದ್ರೆ ಅನ್ರಿಸರ್ವ್ಡ್ ಕ್ಯಾಟಗರಿದಲ್ಲಿ ಮಾಡ್ಬೇಕು. ಇದು ಫಸ್ಟ್ ನೀವು ಟಿಕ್ ಮಾಡ್ಕೊಂಡು ಜನರಲ್ ಇಲೆಕ್ಷನ್ ಡೀಟೇಲ್ ಇದನ್ನು ಫ್ರೀಸ್ ಆದ್ಮೇಲೆ ಮತ್ತೆ ನಿಮ್ಗೆ ಇದು ಯಾವ ರೀತಿ ಚೇಂಜ್ ಮಾಡೋದಕ್ಕಾಗ್ಲಿ ಅನ್ಫ್ರೀಸ್ ಮಾಡೋದಕ್ಕೆ ಬರೋದಿಲ್ಲ. ಇದು ಒಂದ್ಸರಿ ನಿಮ್ಮಲ್ಲಿ ಫ್ರೀಸ್ ಆದ್ಮೇಲೆ ಇದಕ್ಕೆ ತಕ್ಕ ಹಾಗೆ ನೀವು ಮೆಂಬರ್ಗಳನ್ನ ಕೆಳಗಡೆ ಇದೆ ಜನರಲ್ ಇಲೆಕ್ಷನ್ ಡೀಟೇಲ್, ಅದ್ರ ಕೆಳಗಡೆ ಇಲೆಕ್ಟೆಡ್ ಮೆಂಬರ್ ಅಂತ ಇದೆ. ಅಲ್ಲಿ ಆಡ್ ಅಂತ ಹೋದ್ರೆ ನಿಮ್ಗೆ ಮೆಂಬರ್ಗಳ ಮಾಹಿತಿ ಹಾಕೋದಕ್ಕೆ ಬರ್ತದೆ. ಮ್ಯಾನೇಜ್ ಅಂತ ಹೋದ್ರೆ ಈಗಾಗಲೇ ಎಂಟ್ರಿ ಮಾಡಿರ್ತಕ್ಕಂಥ ಮೆಂಬರ್ಗಳ ಡೀಟೇಲ್ ನಿಮ್ಗೆ ಕಾಣಿಸ್ತದೆ. ನಾ ಮ್ಯಾನೇಜ್ ಅಂತ ಹೋದೆ, ಈಗಾಗಲೇ ಎಂಟ್ರಿ ಮಾಡಿರ್ತಕ್ಕಂಥದ್ದು. ಸಪೋಸ್ ಈಗಾಗಲೇ ನೀವು ಎಂಟ್ರಿ ಮಾಡಿರ್ತಕ್ಕಂಥದ್ದು ವಾರ್ಡ್ ನಂಬರ್ 1ಗೆ ಇಬ್ಬರು ಮೆಂಬರ್ಗಳಿಗೆ ಒಂದು ವಾರ್ಡ್ ನಂಬರ್ 1 ವಾರ್ಡ್ ನಂಬರ್ ಅಂತ ತೋರಿಸ್ತಾ ಇರ್ತದೆ. 3 ಜನ ಮೆಂಬರ್ಗಳಿಗೆ ವಾರ್ಡ್ ನಂಬರ್ 2 ವಾರ್ಡ್ ನಂಬರ್ 2 ವಾರ್ಡ್ ನಂಬರ್ 2 ಅಂತ ತೋರಿಸ್ತಾ ಇರ್ತದೆ. ಬಟ್ ಇದು ಹಿಂದೆ ನಾವು ನಮಗೆ ಆಕ್ಚುಯಲ್ ವಾರ್ಡ್ ಪ್ರಕಾರ ಹಾಕಿರ್ತಕ್ಕಂಥದ್ದು ಇಲ್ಲಿ ಟ್ಯಾಲಿ ಆಗೋದಿಲ್ಲ. ಹಾಗಾಗಿ ಅವೆಲ್ಲವನ್ನು ಕೂಡ ಅನ್ಫ್ರೀಸ್ ಮಾಡ್ಕೊಂಡು ಹಿಂದೆ ಹಾಕಿದ್ದನ್ನ ಡಿಲೀಟ್ ಮಾಡ್ಕೋಬೇಕು. ಡಿಲೀಟ್ ಮಾಡ್ಕೊಂಡು ಹೊಸದಾಗಿ ನೀವು ಈಗ ನಾನೇನು ಹೇಳಿದೆ ಮ್ಯಾನೇಜ್ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಈಗಾಗಲೇ ಹೇಳಿದಾಗೆ ಜನರಲ್ ಇಲೆಕ್ಷನ್ ಡೀಟೇಲ್ ಯಾವ ರೀತಿ ಹಾಕಿರ್ತೀರಿ ಆ ರೀತಿಯ ಆಧಾರದ ಮೇಲೆ ವಾರ್ಡ್ ವೈಸ್ ಆ ಮೆಂಬರ್ಗಳನ್ನ ಆಡ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಆಲ್ರೆಡಿ ನಾನು ಎಂಟ್ರಿ ಮಾಡಿರೋದ್ರಿಂದ ನಿಮ್ಗೆ ತೋರಿಸೋದಿಲ್ಲ. ಅಲ್ಲಿ ಏನ್ ಜಸ್ಟ್ ಅವರ ಹೆಸರು, ವಾರ್ಡ್,
ಆಮೇಲೆ ಅವರ ಫೋನ್ ನಂಬರು, ಫೋಟೋ, ಮತ್ತೆ ಅವರ ಅಡ್ರೆಸ್, ಟೆಂಪ್ರರಿ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್, ಫೋನ್ ನಂಬರ್ ಮತ್ತೆ ಇಮೇಲ್ ಐಡಿ, ಇಷ್ಟು ಮಾಹಿತಿಯನ್ನು ಹಾಕಿ ಸೇವ್ ಮಾಡಬೇಕು ಮತ್ತೆ ಫ್ರೀಸ್ ಮಾಡಬೇಕು. ಇವಿಷ್ಟು ಮಾಹಿತಿಯನ್ನು ಫ್ರೀಸ್ ಮಾಡಿದ್ಮೇಲೆ ನಿಮ್ಗೆ ಎಲ್ಲಾ ಮೆಂಬರ್ಗಳದನ್ನು ಫ್ರೀಸ್ ಮಾಡ್ತೀರಿ. ಸಪೋಸ್ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ 8 ಜನ ಮೆಂಬರ್ಗಳಿದ್ದಾರೆ ಅಂತಂದ್ರೆ 8 ಜನ ಮೆಂಬರ್ಗಳನ್ನು ಕೂಡ ನೀವು ವಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ತೀರಿ. ವೈಸ್ ಪ್ರೆಸಿಡೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ವಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಬೀಳ್ತದೆ. ಯಾವ ವಾರ್ಡ್ ಇಂದ ಅವ್ರು ಇಲೆಕ್ಟ್ ಆಗಿದ್ರೆ ವಾರ್ಡ್ ಸೆಲೆಕ್ಟ್ ಮಾಡ್ಕೋತೀರಿ. ಬಟ್ ಪ್ರೆಸಿಡೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ವಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ. ಸಪೋಸ್ ನಿಮ್ಮ ಅಂತಂದ್ರೆ ಪ್ರೆಸಿಡೆಂಟ್ ಅನ್ನ 2 ಸರಿ, ಒಂದ್ಸರಿ ವಾರ್ಡ್ಗೂ ಹಾಕೋಬೇಕು, ಇನ್ನೊಂದ್ಸರಿ ಪ್ರೆಸಿಡೆಂಟ್ ಅಂತ ತಗೊಂಡು ಹಾಕೋಬೇಕು. ಅಲ್ಲಿ 9 ಜನರನ್ನ ಆಡ್ ಮಾಡ್ಬೇಕು ನೀವು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಎಷ್ಟು ಜನ ಮೆಂಬರ್ ಇರ್ತಾರೆ ಅಷ್ಟು ಜನರದ್ದನ್ನು ಆಡ್ ಮಾಡ್ಬೇಕು. ಪ್ರೆಸಿಡೆಂಟ್ ಒಬ್ಬರದ್ದು ಮಾತ್ರ ಪ್ರೆಸಿಡೆಂಟ್ ಅಂತ ಅವರ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರದ್ದು ಇನ್ನೊಂದ್ಸರಿ 2 ಬಾರಿ ಆಡ್ ಮಾಡ್ಬೇಕು. ಅಲ್ಲಿ ವಾರ್ಡ್ 8 ಇದೆ, 9 ಜನ ಮೆಂಬರ್ ಆಡ್ ಮಾಡಿದೀವಿ ಅನ್ನೋಂಗಿಲ್ಲ. 8 ಆಡ್ ಮಾಡಿದ್ರೆ ನಿಮ್ಗೆ ಇನ್ನು ವಾರ್ಡ್ ಮೆಂಬರ್ ಎಂಟ್ರಿ ಮಾಡೋದು ಬಾಕಿ ಇದೆ ಅಂತ ತೋರಿಸ್ತದೆ. ಹಾಗಾಗಿ ಪ್ರೆಸಿಡೆಂಟ್ ಕೂಡ ಎಂಟ್ರಿ ಮಾಡ್ತೀರಿ. ಎಂಟ್ರಿ ಮಾಡಿ ಅದನ್ನ ಫ್ರೀಸ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಅದರ ಕೆಳಗಡೆ ಎಂಪ್ಲಾಯಿ ಡೀಟೇಲ್ ಅಂತ ಇದೆ. ಇಲ್ಲಿ ಎಂಪ್ಲಾಯಿ ಡೀಟೇಲ್ ಅಲ್ಲೂ ಕೂಡ ಆಡ್ ಅಂತ ಹೋಗ್ಬೇಕು. ಅಲ್ಲಿ ಡೆಸಿಗ್ನೇಷನ್ ಅನ್ನ ಸೆಕ್ರೆಟರಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಇಲ್ಲ, ಸೆಕ್ರೆಟರಿ ಅಂತ ಸೆಲೆಕ್ಟ್ ಮಾಡ್ಕೋತೀವಿ. ಯಾರು PDO ಇರ್ತಾರೆ ಅವರ ಹೆಸರು, ಫೋನ್ ನಂಬರು ಮತ್ತೆ ಅಡ್ರೆಸ್ ಅನ್ನೆಲ್ಲ ಮತ್ತೆ ಫೋಟೋವನ್ನ ಹಾಕಿ ಅದನ್ನು ಕೂಡ ಫ್ರೀಸ್ ಮಾಡ್ಬೇಕು. ಇವಿಷ್ಟು ಫ್ರೀಸ್ ಆದ್ಮೇಲೆ ಮೈ ಪ್ರೊಫೈಲ್ ಅಂತ ಇದೆ. ಫಸ್ಟ್ ಆಪ್ಷನ್ ಅಲ್ಲಿ ಮೈ ಪ್ರೊಫೈಲ್ ಅಲ್ಲಿ ಏನಾದ್ರೂ ಅಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥದ್ದು ಬಾಕಿ ಇದ್ರೆ ಅದನ್ನು ಕೂಡ ಎಂಟ್ರಿ ಮಾಡಿ. ಏನಾದ್ರು ಇನ್ಕಂಪ್ಲೀಟ್ ಇದ್ರೆ ಅದನ್ನು ಕೂಡ ಅಪ್ಡೇಟ್ ಮಾಡಬೇಕು. ಇವಿಷ್ಟು ಅಪ್ಡೇಟ್ ಮಾಡಿದ ಕೂಡಲೇ ಇದು EO ಲಾಗಿನ್ ಗೆ ಹೋಗ್ತದೆ. EO ಲಾಗಿನ್ ಅಲ್ಲಿ ಈ ಗ್ರಾಮ ಸ್ವರಾಜ್ EO ಲಾಗಿನ್ ಅಲ್ಲಿ ಇವೆಲ್ಲ ಕೂಡ ಇದಕ್ಕೆ ಯಾವ ಗ್ರಾಮ ಪಂಚಾಯತ್ ಶೋ ಆಗ್ತದೆ ಅವ್ರ ಅಪ್ರೂವಲ್ ಕೊಡ್ಬೇಕು. ಅವ್ರ ಅಪ್ರೂವಲ್ ಕೊಟ್ಟು ಈ ಗ್ರಾಮ ಸ್ವರಾಜ್ ಅಂತ ಹೋದ್ರೆ ಅವಾಗ ಮಾತ್ರ ಪುಷ್ ಆಗ್ತದೆ ಡೈರೆಕ್ಟ್ ಆಗಿ. ಅಲ್ಲಿವರೆಗೆ ಈ ಎರರ್ ಬರ್ತಾ ಇರ್ತದೆ ಅಷ್ಟೇ. ಸರ್ ನಮಸ್ಕಾರ. ನಮಸ್ತೆ. ಸರ್ ಅದು ಆಕ್ಟಿವಿಟಿ ಒಳಗೆ ವರ್ಕ್ ಹಾಕೊಳ್ಳುವಾಗ ಎಲ್ಲವೂ ಕೂಡ ಸಾಮಾನ್ಯವಾಗಿ ಬರೋದಿಲ್ಲ. ಈಗ ಸ್ಯಾಲ್ರಿ ಕೊಡ್ತೀರಿ ಅಂತಂದ್ರೆ ನೀವು ಅಲ್ಲಿ ನಿಮ್ದು ಕೆಟಗರಿ ಏನ್ ಕಂಪೋನೆಂಟ್ ಇದೆಯಲ್ಲ, ಸ್ಯಾಲ್ರಿ ಯಾವ್ದು ಬರ್ತದೆ? ಗುಡ್ ಗವರ್ನೆನ್ಸ್ ಅಲ್ಲಿ ಬರ್ತದೆ. ವಾಟರ್ ಸಪ್ಲೈ ಬರೋದಿಲ್ಲ, ಟೈಡ್ ಬರೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಮತ್ತೇನ್ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ನೋಡ್ರಿ, 2-3 ದಿವಸದಲ್ಲೇ 600 ಓಕೆ, ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕೇಳಿದ್ರಿ, ಇಲ್ಲಾಂದ್ರೆ ನಾವು VC ಕ್ಲೋಸ್ ಮಾಡೋಣ. ಓಕೆ, ಸರ್ ಹೇಳ್ದಂಗ ಒಂದು ಕೆಲವು ಎಲ್ಲರಿಗೂ ಏನ್ ಸಮಸ್ಯೆ ಐತಂದ್ರೆ ಅಲ್ಲಿ ಆಕ್ಟಿವಿಟಿ ಕ್ರಿಯೇಷನ್ ಮಾಡಕ್ ಬರ್ತಿಲ್ಲ, ಅದ್ರದ್ದು ಸೊಲ್ಯೂಷನ್ ಸ್ಟಾರ್ಟಿಂಗ್ ಹೇಳಿದರು. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಪ್ರೊಫೈಲ್ ಅಪ್ಡೇಷನ್ ಕೇಳ್ತೈತಿ. ಪ್ರೊಫೈಲ್ ಅಪ್ಡೇಷನ್ ನೀವು ಆಲ್ರೆಡಿ ಸರ್ ಈ ಗ್ರಾಮ ಸ್ವರಾಜ್ನಾಗ ತೋರಿಸಿದ್ರು. ಅದೆಲ್ಲ ಪ್ರೊಸೆಸ್ ನೀವು ಕಂಪಲ್ಸರಿ ಮಾಡಿದ್ರೆ ಅದು ಮುಂದೆ ಹೋಗ್ತೈತಿ. ನೆಕ್ಸ್ಟ್ ಏನಂತಂದ್ರೆ ಕೆಲವೊಂದು ಲಾಸ್ಟ್ ಐಪಾಪ್ ಮಾಡಿ ಪುಷ್ ಟು EGS ಮಾಡೋದ್ನಾಗ ಅದು ಯಾವ್ದಂದ್ರೆ ವರ್ಕ್ಸ್ ಎಲ್ಲ ಕೇಳ್ತೈತಿ. ಆಗ ಅವಾಗ ನೀವು ಹಂಗೇನ ಅದಂದ್ರೆ ಒಂದ್ಸಲ ರಿಸೋರ್ಸ್ ಎಲ್ಲ ಒಂದ್ಸಲ ರೀಪುಷ್ ಮಾಡ್ರಿ, ಆಮೇಲೆ ಟ್ರೈ ಮಾಡ್ರಿ. ಓಕೆ ಸರ್, ಮತ್ತೇನೋ ಡೌಟ್ಸ್ ಇದ್ರೆ ಕೇಳ್ರಿ, ಇಲ್ಲಾಂದ್ರೆ ನಾವು VC ಕ್ಲೋಸ್ ಮಾಡೋಣ. ಕೆಲವೊಂದ್ ಜನ ಫೋನ್ ಮಾಡ್ತಿದಾರೆ, ಯಾರ್ಯಾರು ಡೌಟ್ಸ್ ಜಾಯಿನ್ ಆಗಿದ್ರೆ ಇಲ್ಲೇ ಕೇಳ್ರಿ. ಜಾಯಿನ್ ಏನ್ ಪ್ರಾಬ್ಲಮ್ ಇದ್ರ ಇದ್ರೊಳಗ ಐಪಾಪ್ನೇ ಮಾಡ್ಬೇಕಾದ್ರೆ ಏನ್ ಇಶ್ಯೂಸ್ ಬರತ್ತವ ಇಲ್ಲೇ ಕೇಳ್ರಿ. ಯಾಕಂದ್ರೆ ಎಲ್ಲಾರು ಒಮ್ಮೆ ಫೋನ್ ಮಾಡಕತ್ತಾರ, ಯಾರು ನಾವು ಸಾಲ್ವ್ ಮಾಡ್ಬೇಕು ಏನ್ ತಿಳಿತಾ ಇಲ್ಲ. ದಯವಿಟ್ಟು ಇಲ್ಲೇ ಏನಿದ್ರು ನೀವು ಕ್ಲಿಯರ್ ಮಾಡ್ಕೊರಿ, ಮತ್ತೆ ಇಮಿಡಿಯೇಟ್ಲಿ ಐಪಾಪ್ ಪ್ರೊಸೆಸ್ ಎಲ್ಲ ಮುಗಿಸ್ರಿ. ಮತ್ತೆ ಯಾರು ಇನ್ನೂ ರಿಸೋರ್ಸ್ ಎಲ್ಲ ಮಾಡ್ಕೊಂಡಿಲ್ಲ, ನಿಮ್ಗೆ ಗೊತ್ತೈತಿ 95% ಒಂದ್ ಜನ ಮಾಡ್ಕೊಂಡಿಲ್ಲ. ಯಾರು ಮಾಡ್ಕೊಂಡಿಲ್ಲ ಇವತ್ತು ರಿಸೋರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ರಿ ಕಂಪಲ್ಸರಿ. ಹಾ ಹೇಳ್ರಿ.
ಸರ್ ಅದ ಆಕ್ಟಿವಿಟಿ ಕ್ರಿಯೇಷನ್ ಮಾಡ್ಬೇಕಂತ ಓಪನ್ ಆಗ್ತಾ ಇನ್ನೊಂದ್ಸರಿ ರಿವ್ಯೂ ಮಾಡಿ ಸರ್. ಓಪನ್ ಆಗತ್ತಿಲ್ರಿ? ಹಾ ಸರ್, ವರ್ಕ್ ಆಕ್ಟಿವಿಟಿ ಹಾಕೋದಕ್ಕ ಬರ್ತಾ ಇಲ್ಲ ಸರ್, ಅಲ್ಲಿ ಓಪನ್ ಇಲ್ಲ ಸರ್. ಹೇಳಿದ್ರಲ್ಲ ನೀವು ಇವ್ರು ಕೇಳ್ರಿ, ಅಲ್ಲ ಪ್ರೊಸೆಸಿಂಗ್ ಆಗ್ಲೇ ಫಸ್ಟ್ ಅದನ್ನ ಹೇಳಿದ್ರಲ್ರಿ, ನೀವು ಜಾಯಿನ್ ಆಗಿರ್ಲಿಲ್ಲ? ಇಲ್ಲ ಸರ್, ಸ್ವಲ್ಪ ಲೇಟ್ ಆಗಿ ಆದ್ರಿ. ಮತ್ತೇನ್ರಿ ಮತ್ ನಿಮ್ ಟಿಫಿನ್ ಮತ್ ಟ್ರೈನಿಂಗ್ ಬೇಕಂತ ಕೇಳ್ತಾರಲ್ರಿ, ನೀವು ಜಾಯಿನ್ ಆಗೋದಿಲ್ಲ ಏನಿಲ್ಲ. ಆತರ ಯಾರಿದೆ ದಯವಿಟ್ಟು ನಿಮ್ದು ಏನಿದೆ